ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 2 ನ ರೀಕ್ಯಾಪ್ ಮಾಡ್ತೀನಿ. ಸೀಸನ್ 1 ನ ರೀಕ್ಯಾಪ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಹಿಂದಿನ ಸೀಸನ್ಸ್ ಅಲ್ಲಿ ಏನಾಯ್ತು ಅಂತ ನೆನಪಿದ್ರೆ ಸೀಸನ್ 5 ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೀಸನ್ 1 ನಲ್ಲಿ ತುಂಬಾನೇ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇತ್ತು ಸ್ನೇಹಿತರೆ, ಆದ್ರೆ ವಿಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿರ್ಲಿಲ್ಲ. ಸೀಸನ್ 2 ಅಲ್ಲಿ ಇನ್ನೂ ಜಾಸ್ತಿ ಅಡಗಿರೋ ವಿಷಯಗಳನ್ನ ಗಮನಿಸಿದೆ, ಹಾಗಾಗಿ ಹೇಳ್ದೆ ಇರೋಕಾಗ್ಲೇ ಇಲ್ಲ. ಮುಖ್ಯವಾಗಿರೋ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ನಿಮಗೆ ಈ ವಿಡಿಯೋ ಅಲ್ಲಿ ಹೇಳ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮತ್ತೆ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಶುಭಾಶ್ರೀ, ಸಿಪಿ ಕ್ರಿಯೇಷನ್ಸ್, UK ಮೀಮ್ಸ್, MBK, ಜಾಯಿಂಟ್ ಕರ್ನಾಟಕ ಮತ್ತೆ ವಿಪುಲ್ ಸುದರ್ಶನ್ ಅವರಿಗೆ ತುಂಬಾನೇ ಥ್ಯಾಂಕ್ಸ್. ಮೊದಲನೇ ಸೀಸನ್ ನಲ್ಲಿ ನಾವು ನೋಡಿದ್ವಿ ಟೆರ್ರಿ ಐವ್ಸ್ ಅನ್ನೋ ಮಹಿಳೆ ಗವರ್ಮೆಂಟ್ ಅವರು ಮಾಡ್ತಿದ್ದ ಸೀಕ್ರೆಟ್ ಪ್ರಾಜೆಕ್ಟ್ MK ಅಲ್ಟ್ರಾ ಅಲ್ಲಿ ಭಾಗಿಯಾಗಿದ್ಲು. ಆ ಎಕ್ಸ್ಪೆರಿಮೆಂಟ್ ಮಾಡೋ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ಇರ್ತಾಳೆ, ಹಾಗಾಗಿ ಹೊಟ್ಟೆಯಲ್ಲಿ ಇದ್ದ ಮಗುಗೆ ಟೆಲಿಕೈನೆಟಿಕ್ ಪವರ್ಸ್ ಎಲ್ಲ ಬಂದಿರುತ್ತೆ. ಆ ಮಗುನೇ 11. ಟೆರ್ರಿಯ ಡೆಲಿವರಿ ಟೈಮ್ ಅಲ್ಲಿ ಮಗು ಸತ್ತೋಗಿದೆ ಅಂತ ಸುಳ್ಳು ಹೇಳಿ ಲ್ಯಾಬ್ ನ ಡೈರೆಕ್ಟರ್ ಮಾರ್ಟಿನ್ 11 ನ ಲ್ಯಾಬ್ ಗೆ ಎತ್ಕೊಂಡ್ ಬಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿರ್ತಾರೆ, ಇವಳನ್ನೇ ಒಂದು ವೆಪನ್ ರೀತಿ ಬಳಸೋಕೆ. ಹೀಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಅಪ್ಸೈಡ್ ಡೌನ್ ಅನ್ನೋ ಪ್ಯಾರಲಲ್ ಯೂನಿವರ್ಸ್ ಅಥವಾ ಆಲ್ಟರ್ನೇಟ್ ಯೂನಿವರ್ಸ್ ಅಲ್ಲಿ ಇರೋ ಡೆಮೋಗಾರ್ಗನ್ ಮಾನ್ಸ್ಟರ್ ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿ ಅಪ್ಸೈಡ್ ಡೌನ್ ಇಂದ ನಮ್ಮ ಜಗತ್ತಿಗೆ ಬರೋ ಒಂದು ದ್ವಾರವನ್ನ ಓಪನ್ ಮಾಡಿರ್ತಾಳೆ 11. ಆಗ ಲ್ಯಾಬ್ ನ ಬೇಸ್ಮೆಂಟ್ ಅಲ್ಲಿ ಇರೋ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದ್ರೆ ಅದೇ ದ್ವಾರ ಅಪ್ಸೈಡ್ ಡೌನ್ ಗೆ ಹೋಗೋಕೆ, ಅಲ್ಲಿಂದ ಡೆಮೋಗಾರ್ಗನ್ ಬಂದು ಲ್ಯಾಬ್ ಅಲ್ಲಿ ಇರೋರ ಮೇಲೆ ದಾಳಿ ಮಾಡಿದಾಗ ಇದೇ ಗ್ಯಾಪ್ ಅಲ್ಲಿ 11 ಲ್ಯಾಬ್ ಇಂದ ತಪ್ಪಿಸ್ಕೊಂಡಿರ್ತಾಳೆ. ಆಮೇಲೆ ಡೆಮೋಗಾರ್ಗನ್ ವಿಲ್ ನ ಕಿಡ್ನಾಪ್ ಮಾಡುತ್ತೆ, ಸಾಯಿಸಿರಲ್ಲ. ಯಾಕೆ ಅಂತ ಸೀಸನ್ 2 ಅಲ್ಲಿ ತೋರಿಸ್ತಾರೆ. ವಿಲ್ ನ ಫ್ರೆಂಡ್ಸ್ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ವಿಲ್ ನ ಹುಡ್ಕೋಕೆ ಶುರು ಮಾಡ್ತಾರೆ 11 ಜೊತೆ. ಅದೇ ವಿಲ್ ನ ಅಣ್ಣ ಜಾನಥನ್ ಮತ್ತೆ ಅಮ್ಮ ಜಾಯ್ಸ್ ಪೊಲೀಸ್ ಆಫೀಸರ್ ಜಿಮ್ ಜೊತೆ ಸೇರಿ ವಿಲ್ ನ ಹುಡ್ಕಾಡ್ತಾರೆ. ಕೊನೆಗೂ ನ್ಯಾನ್ಸಿಯ ಬಾಯ್ ಫ್ರೆಂಡ್ ಸ್ಟೀವ್ ಎಲ್ಲರೂ ಸೇರಿ ಹೇಗೋ ಮಾಡಿ ವಿಲ್ ಎಲ್ಲಿದ್ದಾನೆ ಅಂತ ತಿಳ್ಕೊಂತಾರೆ. ಅವನು ಅಪ್ಸೈಡ್ ಡೌನ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಜಿಮ್ ಮತ್ತೆ ಜಾಯ್ಸ್ ಅವನನ್ನ ಕಾಪಾಡ್ತಾರೆ. ಅದೇ 11 ಡೆಮೋಗಾರ್ಗನ್ ನ ನಾಶ ಮಾಡೋಕೆ ಹೋಗಿ ಇವಳು ಮಾಯ ಆಗೋಗ್ತಾಳೆ. ವಿಲ್ ಸರಿ ಹೋದ ಅನ್ಕೊಂಡ್ರೆ ಜಾಸ್ತಿ ಕೆಮ್ಮೋದಕ್ಕೆ ಶುರು ಮಾಡಿದಾಗ ಇವನ ಬಾಯಿಂದ ಒಂದು ಸ್ಲಗ್ನ ರೀತಿ ಇರೋ ಜೀವಿ ಹೊರಗೆ ಬಂತು, ಜೊತೆಗೆ ಅಪ್ಸೈಡ್ ಡೌನ್ ನ ವಿಷನ್ ಎಲ್ಲ ಕಾಣಿಸ್ತಾ ಇರುತ್ತೆ. ಏನ್ ಕತೆ ಅಂತ ಸೀಸನ್ 2 ಅಲ್ಲಿ ನೋಡೋಣ. ಸೀಸನ್ 2 ನ ಕತೆ ನಡೆಯೋದು 1 ವರ್ಷದ ನಂತರ 1984ರಲ್ಲಿ. ಮೊದಲು ಹಾಕಿನ್ಸ್ ಇಂದ ದೂರ ಇರೋ ಪಿಟ್ಸ್ಬರ್ಗ್ ಗೆ ಬರ್ತೀವಿ. ಒಂದು ಕ್ರಿಮಿನಲ್ ಗ್ಯಾಂಗ್ ಅವರ ಹಿಂದೆ ಪೊಲೀಸ್ ಅವರು ಬಿದ್ದಿದ್ದಾರೆ. ಅದಕ್ಕೆ ಈ ಗ್ಯಾಂಗ್ ಅಲ್ಲಿ ಇರೋ ಕಾಳಿ ಪ್ರಸಾದ್ ಅನ್ನೋ ಹುಡುಗಿ ಟನಲ್ ಒಳಗೆ ಇವರ ವ್ಯಾನ್ ಹೋದಾಗ ಟನಲ್ ಬ್ಲಾಸ್ಟ್ ಆಗಿ ಕುಸಿದು ಬೀಳೋ ಹಾಗೆ ಮಾಡ್ತಾಳೆ. ಕಾರ್ ಡ್ರೈವ್ ಮಾಡ್ತಿದ್ದ ಪೊಲೀಸ್ ಆಫೀಸರ್ ಗಾಬರಿಯಾಗಿ ತಕ್ಷಣ ಕಾರ್ ನಿಲ್ಲಿಸಿದಾಗ ಬೇರೆ ಆಫೀಸರ್ಸ್ ನೋಡ್ತಾರೆ ಟನಲ್ ಬ್ಲಾಸ್ಟ್ ಆಗಿಲ್ಲ, ಏನೂ ಇಲ್ಲ. ಕಾರ್ ಡ್ರೈವ್ ಮಾಡ್ತಿದ್ದ ಪೊಲೀಸ್ ಆಫೀಸರ್ ಗೆ ಮಾತ್ರ ಇದು ಕಾಣಿಸಿದ್ದು. ಹೇಗೆ ಅಂದ್ರೆ ಕಾಳಿ ಕೂಡ 11 ನ ರೀತಿ ಲ್ಯಾಬ್ ಇಂದ ತಪ್ಪಿಸ್ಕೊಂಡಿರೋ ಹುಡುಗಿ. ಇವಳ ಕೈ ಮೇಲೆ 008 ನಂಬರ್ ಟ್ಯಾಟೋ ಇದೆ. ಇವಳ ಶಕ್ತಿನೇ ಬೇರೆಯವ್ರಿಗೆ ಇಲ್ದೇ ಇರೋದೆಲ್ಲ ಕಾಣಿಸೋ ಹಾಗೆ, ಕೇಳಿಸೋ ಹಾಗೆ ಮಾಡೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಭ್ರಮೆ ಆಗೋ ಹಾಗೆ ಮಾಡ್ತಾಳೆ. ಇವಳ ಬಗ್ಗೆ ಇನ್ನಷ್ಟು ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ನಾವು ವಾಪಸ್ ಹಾಕಿನ್ಸ್ ಗೆ ಬರ್ತೀವಿ. ಇದು ಅಕ್ಟೋಬರ್, ಹ್ಯಾಲೋವಿನ್ ಹಬ್ಬದ ಸಮಯ. ಮೈಕ್, ಲೂಕಸ್, ಡಸ್ಟಿನ್ ಮತ್ತೆ ವಿಲ್ ಆರ್ಕೇಡ್ ಅಲ್ಲಿ ಇರೋ ವಿಡಿಯೋ ಗೇಮ್ಸ್ ಆಡೋಕೆ ಬಂದಿದ್ದಾಗ ವಿಲ್ ಗೆ ಮತ್ತೆ ಆರ್ಕೇಡ್ ಹೊರಗೆ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಹಾಗೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಒಂದು ದೈತ್ಯ ಮಾನ್ಸ್ಟರ್ ಕೂಡ ಆಕಾಶದಲ್ಲಿ ಕಾಣಿಸುತ್ತೆ. ಇದೇನು ಮೊದಲನೇ ಬಾರಿ ಅಲ್ಲ, ಅವಾಗವಾಗ ಈ ರೀತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಇವರಮ್ಮ ಜಾಯ್ಸ್ ಜಿಮ್ ಜೊತೆ ಸೇರಿ ವಿಲ್ ನ ಹಾಕಿನ್ಸ್ ಲ್ಯಾಬೊರೇಟರಿಗೆ ಕರ್ಕೊಂಡ್ ಬರ್ತಾರೆ. ಈಗ ಹಾಕಿನ್ಸ್ ಲ್ಯಾಬೊರೇಟರಿಯ ಡೈರೆಕ್ಟರ್ ಆಗಿರೋದು ಸ್ಯಾಮ್ ಅನ್ನೋ ವ್ಯಕ್ತಿ. ಈ ಲ್ಯಾಬ್ ನ ಬೇಸ್ಮೆಂಟ್ ಅಲ್ಲಿ ಅಪ್ಸೈಡ್ ಡೌನ್ ಗೆ ಹೋಗೋ ದ್ವಾರ ಇದೆ ಅನ್ನೋ ವಿಷಯ ಮತ್ತೆ ಮಾನ್ಸ್ಟರ್ ಬಗ್ಗೆ ಆಗ್ಲಿ ಯಾರ್ಯಾರಿಗೆ ಎಲ್ಲಾ ವಿಷಯ ಗೊತ್ತಿದ್ಯೋ ಅವರೆಲ್ಲರೂ ಸೀಕ್ರೆಟ್ ಮೇಂಟೈನ್ ಮಾಡೋ ಹಾಗೆ ಗವರ್ಮೆಂಟ್ ಅವರು ಮಾಡಿದ್ದಾರೆ. ಈ ವಿಷಯ ಯಾರಿಗೆ ಹೇಳಿದ್ರು ಅರೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಪರಿಣಾಮ ಬೇರೆ ರೀತಿನೇ ಇರುತ್ತೆ ಅಂತ ಹೆದರಿಸಿರ್ತಾರೆ. ವಿಲ್ ನಾಪತ್ತೆ ಆಗಿದ್ದವನು ವಾಪಸ್ ಬಂದಿದ್ದಾನೆ. ನೀರಲ್ಲಿ ಸಿಕ್ಕಿದ ಬಾಡಿ ವಿಲ್ ದಲ್ಲ ಅಂತ ಜನ ಅನ್ಕೊಂಡು ಸುಮ್ನಾಗಿದ್ದಾರೆ. ಈಗ ವಿಲ್ ನ ಸ್ಯಾಮ್ ಹತ್ರ ಕರ್ಕೊಂಡ್ ಬಂದಾಗ ಇವನನ್ನ ಚೆಕ್ ಮಾಡಿ ಸ್ಯಾಮ್ ಹೇಳ್ತಾರೆ, ಆ ಘಟನೆ ಆಗಿ 1 ವರ್ಷ ಆಗ್ತಾ ಬಂದಿದ್ಯಲ್ಲ, ಅದಕ್ಕೆ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಹಾಗೆ ಇವನಿಗೆ ಭ್ರಮೆ ಉಂಟಾಗ್ತಿದೆ ಅಷ್ಟೇ. ಅವನೆದ್ರಿಂದ ಹೊರಗೆ ಬರೋ ದಾರಿ ಕಂಡ್ಕೊಂತಾನೆ, ಏನಾಗಲ್ಲ ಬಿಡಿ ಅಂತ ಹೇಳಿ ಕಳಿಸ್ತಾರೆ. ಜಾಯ್ಸ್ ಕೂಡ ಈಗ ಬಾಬ್ ಅನ್ನೋ ಹುಡುಗನನ್ನ ಡೇಟ್ ಮಾಡ್ತಿದ್ದಾಳೆ. ಹುಡುಗ ಅಲ್ಲ, ಅಂಕಲ್ ನ ಡೇಟ್ ಮಾಡ್ತಿದ್ದಾಳೆ. ಇವಳು ಆಂಟಿನೇ, ಅದು ಬೇರೆ ವಿಷಯ. ಏನೇ ಹೇಳಿ ಬಾಬ್ ತುಂಬಾನೇ ಒಳ್ಳೆ ವ್ಯಕ್ತಿ. ಜಾನಥನ್ ಮತ್ತೆ ವಿಲ್ ನ ಕೂಡ ಚೆನ್ನಾಗಿ ನೋಡ್ಕೊಂತಿರ್ತಾನೆ. ಇದೆಲ್ಲದರ ನಡುವೆ ಹಿಂದಿನ ಸೀಸನ್ ಅಲ್ಲೇ ನಮ್ಗೆ ಗೊತ್ತಾಗಿದೆ ನ್ಯಾನ್ಸಿಯ ಫ್ರೆಂಡ್ ಬಾರ್ಬರಾಳನ್ನ ಡೆಮೋಗಾರ್ಗನ್ ಸಾಯಿಸಿದೆ. ಈ ವಿಷಯ ಹೇಳೋ ಆಗಿಲ್ಲ, ಹಾಗಾಗಿ ಪಾಪ ಬಾರ್ಬರಾ ಅವರ ಅಪ್ಪ ಅಮ್ಮ ಇನ್ನೂ ಅವಳನ್ನ ಹುಡುಕ್ತಾನೆ ಇದ್ದಾರೆ. ಪೊಲೀಸ್ ಅವರ ಕೈಯಲ್ಲಿ ಆಗಲ್ಲ ಅಂತ ಮರ್ರಿ ಅನ್ನೋ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ನ ಹೈರ್ ಮಾಡಿ ಅವನಿಗೆ ಬಾರ್ಬರಾನ ಹುಡ್ಕೋಕೆ ಹೇಳಿದ್ದಾರೆ. ಮರ್ರಿ ಬಾರ್ಬರಾನ ಹುಡ್ಕೊಂಡು 11 ಬಗ್ಗೆ ಕೂಡ ತುಂಬಾನೇ ವಿಷಯ ತಿಳ್ಕೊಂಡಿರೋದ್ರಿಂದ ಅವಳು ರಷ್ಯನ್ ಗೂಢಾಚಾರಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಪದೇ ಪದೇ ಜಿಮ್ ಹತ್ರ ಬಂದು
ತಲೆ ತಿಂತಿರ್ತಾನೆ. ಯಾರೋ ತಲೆ ಬೋಳಿಸ್ಕೊಂಡಿರೋ ಹುಡುಗಿಯನ್ನ ನೋಡಿದರೆ ಅವಳು ರಷ್ಯಾದವರ ವೆಪನ್ ಆಗಿರ್ಬೋದು, ನೀವು ಹುಡುಕ್ಬೇಕು ಅವಳನ್ನ ಅಂತ ಮರಿ ಜಿಮ್ಗೆ ಹೇಳ್ತಿದ್ದಾನೆ. ಆದ್ರೆ ಜಿಮ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ತಲೆನೋವಾಗಿರೋ ಇನ್ನೊಂದು ವಿಷಯ ಇದೆ. ಅದೇ ಟೌನ್ ಅಲ್ಲಿ ಹ್ಯಾಲೋವಿನ್ಗೆ ಅಂತ ಬೆಳೆದಿರೋ ಕುಂಬಳಕಾಯಿಗಳೆಲ್ಲ ಕೊಳ್ತೋಗ್ತಿದಾವೆ. ಯಾರೋ ಬೇಕು ಅಂತಾನೆ ಮಾಡಿರೋದು ಅಂತ ಬೆಳೆದಿರೋರು ಹೇಳ್ತಿದ್ದಾರೆ. ಆದ್ರೆ ಏನ್ ಕತೆ ಅಂತ ಜಿಮ್ಗೆ ಗೊತ್ತಾಗ್ತಿಲ್ಲ. ಅದೇ ಸ್ಕೂಲ್ಗೆ ಹೊಸದಾಗಿ ಜಾಯ್ನ್ ಆಗಿರೋ ಮ್ಯಾಕ್ಸ್ ಅನ್ನೋ ಹುಡುಗಿ ಮತ್ತೆ ಇವಳ ಸ್ಟೆಪ್ ಬ್ರದರ್ ಬಿಲ್ಲಿ ಬರ್ತಾರೆ. ಅಂದ್ರೆ ಬಿಲ್ಲಿ ಅವರಪ್ಪ ಮ್ಯಾಕ್ಸ್ ಅವರ ಮುನ್ನ ಮದ್ವೆ ಆಗಿದ್ದಾರೆ. ಈ ಹುಡುಗಿಯ ಹೆಸರು ಮ್ಯಾಕ್ಸ್ ಅಂತ ಗೊತ್ತಾಗ್ತಿದ್ದಂಗೆ ಡಸ್ಟಿನ್, ಲೂಕಸ್, ಮೈಕ್ ಮತ್ತೆ ವಿಲ್ ಇವಳನ್ನ ಎಲ್ಲಾ ಕಡೆ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆರ್ಕೇಡ್ ಅಲ್ಲಿ ಒಂದು ಗೇಮ್ ಅಲ್ಲಿ ಡಸ್ಟಿನ್ ಜಾಸ್ತಿ ಪಾಯಿಂಟ್ಸ್ ಗಳಿಸಿ ನಂಬರ್ 1 ಸ್ಥಾನದಲ್ಲಿ ಇದ್ದ. ಈಗ ಇವನನ್ನ ಬೀಟ್ ಮಾಡಿ ಯಾರೋ ಮ್ಯಾಡ್ ಮ್ಯಾಕ್ಸ್ ಅನ್ನೋ ಹೆಸರಿನವರು ಟಾಪ್ ಅಲ್ಲಿ ಬಂದಿದ್ದಾರೆ. ಅದಕ್ಕೆ ಆ ಮ್ಯಾಡ್ ಮ್ಯಾಕ್ಸೇ ಈ ಮ್ಯಾಕ್ಸ್ ಇರ್ಬೋದು ಅಂತ ಇವಳ ಹಿಂದೆ ಬಿದ್ದಿದ್ದಾರೆ. ಮ್ಯಾಡ್ ಮ್ಯಾಕ್ಸ್ ಹೆಸರು ಯಾರಿಗ್ ಗೊತ್ತಿಲ್ಲ ಸ್ನೇಹಿತರೆ, ಮ್ಯಾಡ್ ಮ್ಯಾಕ್ಸ್ ಮೂವಿಗೆ ರೆಫರೆನ್ಸ್ ಇದು. ಮೈಕ್ ತನ್ನ ಮನೆಯಲ್ಲಿ ಯಾವಾಗ್ಲೂ 11ನ ಕಾಂಟ್ಯಾಕ್ಟ್ ಮಾಡೋಕೆ ತನ್ನ ವಾಕಿ ಟಾಕಿಯಿಂದ ಟ್ರೈ ಮಾಡ್ತಾನೆ ಇರ್ತಾನೆ. ಆದ್ರೆ ಯಾವತ್ತೂ ರಿಪ್ಲೈ ಬಂದಿಲ್ಲ. ಇವತ್ತು 11 ಮೈಕ್ ಅಂತ ಹೇಳಿದ್ದು ನೀಟಾಗಿ ಕೇಳಿಸುತ್ತೆ. ಆದ್ರೆ ಹಿಂದೆನೆ ಡಸ್ಟಿನ್ ಮ್ಯಾಕ್ಸೇ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳೋಕೆ ಕಾಂಟ್ಯಾಕ್ಟ್ ಮಾಡಿದ್ರಿಂದ ಮೋಸ್ಟ್ಲಿ ಇವನೇ ತನ್ನ ಹೆಸರು ಕರೆದಿರ್ಬೇಕು ಅಂತ ಸುಮ್ನಾಗ್ತಾನೆ ಮೈಕ್. ಇನ್ನೊಂದ್ ಕಡೆ ಲ್ಯಾಬ್ ನ ಬೇಸ್ಮೆಂಟ್ ಅಲ್ಲಿ ಅಪ್ಸೈಡ್ ಡೌನ್ ಗೆ ಹೋಗೋಕೆ ದ್ವಾರ ಇದೆಯಲ್ಲ, ಅದು ದೊಡ್ಡದಾಗಿ ಬೆಳಿತಾನೆ ಇದೆ. ಅದನ್ನ ತಡೆಯೋಕಾಗ್ತಿಲ್ಲ. ಒಳ್ಳೆ ಬಾವಿಯ ರೀತಿನೇ ಈ ಜಾಗ ಕಾಣಿಸ್ತಾ ಇದೆ. ಅವಾಗವಾಗ ಫ್ಲೇಮ್ ಥ್ರೋವರ್ ಇಂದ ಇಲ್ಲಿರೋ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಸುಟ್ಟಾಗ್ತಿದ್ರು ಕೂಡ ಏನೋ ಪ್ರಯೋಜನ ಆಗ್ತಿಲ್ಲ. ಹಾಗಾಗಿ ಡೈರೆಕ್ಟರ್ ಸ್ಯಾಮ್ಗೆ ಟೆನ್ಷನ್ ಶುರು ಆಗಿದೆ. ವಿಲ್ ರಾತ್ರಿ ವಾಶ್ರೂಮ್ ಗೆ ಬಂದಾಗ ಮತ್ತೆ ಮನೆಯ ಹೊರಗೆ ಗುಡುಗು ಸಿಡಿಲು ಎಲ್ಲ ಬರ್ತಿದೆ. ಅದು ಕೆಂಪು ಸಿಡಿಲು. ನೋಡೋಕೆ ವಿಲ್ ಡೋರ್ ಹತ್ರ ಬಂದಾಗ ಡೋರ್ ತಂತಾನೆ ಓಪನ್ ಆಯ್ತು. ಸೇಮ್ ಇದೇ ರೀತಿ ಶಾಟ್ 1977ರಲ್ಲಿ ರಿಲೀಸ್ ಆಗಿದ್ದ ಕ್ಲೋಸ್ ಎನ್ಕೌಂಟರ್ಸ್ ಆಫ್ ದ ಥರ್ಡ್ ಕೈಂಡ್ ಮೂವಿಯಲ್ಲೂ ಇದೆ ಸ್ನೇಹಿತರೆ. ಜುರಾಸಿಕ್ ಪಾರ್ಕ್, ಇಂಡಿಯಾನಾ ಜೋನ್ಸ್, ಇಟಿ ದ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಮೂವೀಸ್ ಎಲ್ಲ ಡೈರೆಕ್ಟ್ ಮಾಡಿರೋ ಸ್ಟೀವನ್ ಸ್ಪೀಲ್ಬರ್ಗ್ ಅವರೇ ಈ ಮೂವಿನ ಕೂಡ ಡೈರೆಕ್ಟ್ ಮಾಡಿರೋದು. ಈ ಸೀರೀಸ್ ನ ಸ್ಟೋರಿ 1980s ಅಲ್ಲಿ ನಡೆಯೋದ್ರಿಂದ ಸ್ಟೀವನ್ ಸ್ಪೀಲ್ಬರ್ಗ್ ಅವತಾರ್ ಮೂವೀಸ್ ನ ಡೈರೆಕ್ಟ್ ಮಾಡಿರೋ ಜೇಮ್ಸ್ ಕ್ಯಾಮೆರಾನ್ ಮತ್ತೆ ಸ್ಟೀಫನ್ ಕಿಂಗ್ ಎಲ್ಲರೂ ಪೀಕ್ ಅಲ್ಲಿ ಇದ್ದಂತ ಸಮಯ ಅದು. ಜೇಮ್ಸ್ ಕ್ಯಾಮೆರಾನ್ ಅವ್ರಿಗೆ ಒಳ್ಳೆ ಯಶಸ್ಸು ತಂದುಕೊಟ್ಟ ದ ಟರ್ಮಿನೇಟರ್ ಮೂವಿ ಕೂಡ 1984 ಅಕ್ಟೋಬರ್ ಅಲ್ಲೇ ರಿಲೀಸ್ ಆಗಿತ್ತು. ಅದಕ್ಕೆ ಈ ಸೀಸನ್ ನ ಸ್ಟಾರ್ಟಿಂಗ್ ಅಲ್ಲೇ ಥಿಯೇಟರ್ ಅಲ್ಲಿ ದ ಟರ್ಮಿನೇಟರ್ ಮೂವಿ ಇರೋದು ತೋರಿಸ್ತಾರೆ. ಸ್ಟೀಫನ್ ಕಿಂಗ್ ಅವರು ಇಟ್ ನಾವೆಲ್ ಕೂಡ ಇದೇ ಟೈಮ್ ಅಲ್ಲಿ ಬರ್ದಿದ್ದು. ಸೊ ವಿಲ್ ಮನೆಯ ಹೊರಗೆ ಬರ್ತಿದ್ದಂಗೆ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಹಾಗೆ ಕಾಣ್ತಿದೆ. ಮತ್ತೆ ಆಕಾಶದಲ್ಲಿ ಆ ದೈತ್ಯ ಮಾನ್ಸ್ಟರ್ ಈ ಬಾರಿ ನೀಟಾಗಿ ಕಾಣಿಸುತ್ತೆ. ಮತ್ತೊಂದು ಶಾಕಿಂಗ್ ವಿಷಯ ಏನಂದ್ರೆ ಜಿಮ್ ಕಾಡಿನ ಒಳಗೆ ಇರೋ ಹಳೆ ಮನೆಗೆ ಬಂದಾಗ ನೋಡ್ತೀವಿ ಇಲ್ಲೇ 11 ಇದ್ದಾಳೆ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ನೋಡಿದ್ವಿ ಜಿಮ್ ಊಟ ತಂದು ಕಾಡಿನಲ್ಲಿ ಇಟ್ಟು ಹೋಗ್ತಿದ್ದ. ಅದನ್ನ ಕಾಡಿನಲ್ಲೇ ಇದ್ದ 11 ತಗೊಂಡು ಹೋಗ್ತಿರೋದು ಗೊತ್ತಾಗಿ ಜಿಮ್ ಯಾರಿಗೂ ಕಾಣ್ದಂಗೆ ಯಾರಿಗೂ ಗೊತ್ತಾಗ್ದಂಗೆ ಇವಳನ್ನ ಇದೇ ಮನೆಯಲ್ಲಿ ಇಟ್ಕೊಂಡು ನೋಡ್ಕೊಂತಿದ್ದಾನೆ. ಏನಾಗಿರುತ್ತೆ ಅಂದ್ರೆ 11 ಡೆಮೋಗಾರ್ಗನ್ ನ ನಾಶ ಮಾಡಿ ಆದ್ಮೇಲೆ ಇವಳು ಅಪ್ಸೈಡ್ ಡೌನ್ ಗೆ ಹೋಗಿರ್ತಾಳೆ. ಡೆಮೋಗಾರ್ಗನ್ ಸ್ಕೂಲ್ಗೆ ಯಾವ ದ್ವಾರದಿಂದ ಬಂದಿತ್ತೋ ಅದೇ ದ್ವಾರದಿಂದ ಇವಳು ಹೊರಗೆ ಬಂದು ಮೊದ್ಲು ಹೋಗೋದೆ ಮೈಕ್ ನ ಮನೆ ಹತ್ರ. ಆದ್ರೆ ಇಲ್ಲಿ ಲ್ಯಾಬ್ ಅವರು ಗೌರ್ಮೆಂಟ್ ಅವರೆಲ್ಲ ಇರ್ತಾರೆ. ಮತ್ತೆ ಮೈಕ್ 11 ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು ನೋಡಿ ಕಾಡಿಗೆ ಓಡ್ ಬಂದು ಬಚ್ಚಿಡ್ಕೊಂಡಿರ್ತಾಳೆ. ಜಿಮ್ ಇವಳನ್ನ ಮನೆಗೆ ಕರ್ಕೊಂಡು ಹೋಗೋವರೆಗೂ. ಈಗ 11ಗೆ ಮನೆಯಲ್ಲಿ ಇದ್ದು ಬೇಜಾರಾಗಿ ಹೊರಗೆ ಹೋಗ್ಬೇಕು ಅನ್ನಿಸ್ತಿದೆ. ಹ್ಯಾಲೋವಿನ್ ಹಬ್ಬಕ್ಕೆ ಕಾಸ್ಟ್ಯೂಮ್ ಅಂತ ಬೆಡ್ಶೀಟ್ ನೇ ತೂತ ಮಾಡಿ ಒತ್ಕೊಂಡ್ ಬಂದು ನಾನು ದೆವ್ವ ಅಂತ ಹೇಳ್ತಿದ್ದಾಳೆ. ದೆವ್ವ ಅಂದ್ರೆ ಈ ರೀತಿ ಬೆಡ್ಶೀಟ್ ಹೊತ್ಕೊಂಡ್ ಬರ್ಬೇಕು ಅಂತ ತೋರಿಸಿದ್ದು ಬೀಟಲ್ ಜ್ಯೂಸ್ ಮೂವಿಯಲ್ಲಿ. ಈ ಮೂವಿಯನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ ಸ್ನೇಹಿತರೆ. ಆಡಮ್ ಮತ್ತೆ ಬಾರ್ಬರಾ ಅನ್ನೋ ಗಂಡ ಹೆಂಡತಿ ಸಾವನ್ನಪ್ಪಿದ ನಂತರ ದೆವ್ವ ಆದ್ರೂ ಪ್ರಯೋಜನ ಆಗ್ಲಿಲ್ಲ ಅಂತ ತಮ್ಮ ಮನೆಗೆ ಬಂದವ್ರನ್ನ ಹೆದರಿಸೋಕೆ ಇದೇ ರೀತಿ ಬೆಡ್ಶೀಟ್ ನ ಹೊತ್ಕೊಂಡ್ ಬಂದಿರ್ತಾರೆ. ಅದೇ ಮೂವಿಯಲ್ಲಿ ಲಿಡಿಯಾ ಕ್ಯಾರೆಕ್ಟರ್ ಮಾಡಿರೋ ವಿನೋನಾ ರೈಡರ್ ಅವರೇ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಜಾಯ್ಸ್ ನ ಕ್ಯಾರೆಕ್ಟರ್ ಮಾಡಿರೋದು. ಸೊ ಈಗ 11 ಏನೇ ಹೇಳಿದ್ರು ಜಿಮ್ ಇವಳನ್ನ ಹೊರಗೆ ಕಳ್ಸೋಕೆ ಒಪ್ತಿಲ್ಲ. ಇವಳ ಸೇಫ್ಟಿಗೇನೆ. ಆಮೇಲೆ ಲ್ಯಾಬ್ ಅವ್ರಿಗೆ ಗೊತ್ತಾದ್ರೆ ಮತ್ತೆ ಎತ್ತಾಕೊಂಡು ಹೋಗ್ತಾರೆ. ಮುಂದಿನ ದಿನ ಹ್ಯಾಲೋವಿನ್ ಇದೆ ಅಂತ ಮೈಕ್, ಲೂಕಸ್, ಡಸ್ಟಿನ್ ಮತ್ತೆ ವಿಲ್ ಎಲ್ಲರೂ ಗೋಸ್ಟ್ ಬಸ್ಟರ್ಸ್ ಮೂವಿಯಲ್ಲಿ ಇರೋ ಕ್ಯಾರೆಕ್ಟರ್ಸ್ ತರ ಕಾಸ್ಟ್ಯೂಮ್ ಹಾಕೊಂಡು ಸ್ಕೂಲ್ಗೆ ಬರ್ತಾರೆ. ಆದ್ರೆ ಬೇರೆಯವ್ರು ಯಾರು ಕಾಸ್ಟ್ಯೂಮ್ ಹಾಕೊಂಡೇ ಇಲ್ಲ. ಈಗ ಎಲ್ಲರೂ ದೊಡ್ಡವರಾಗಿದ್ದೀವಿ, ಚೈಲ್ಡ್ ತರ ಆಡಲ್ಲ ನಾವು ಅಂತ ತೋರ್ಸೋಕೆ ಹೀಗೆ ಬಂದಿದ್ದಾರೆ. ಇವರ ನಡುವೆ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿರೋ ಮೈಕ್ ಮತ್ತೆ ಇವನ ಫ್ರೆಂಡ್ಸ್ ಗೆ ಅವಮಾನ ಆಯ್ತು. ವಿಲ್ ಸ್ಕೂಲ್ಗೆ ಬಂದ ಮೇಲೆ ಜಾಯ್ಸ್ ಇವನು ಮಾಡಿರೋ ಮಾನ್ಸ್ಟರ್ ನ ಡ್ರಾಯಿಂಗ್ ತೋರ್ಸೋಕೆ ಜಿಮ್ ನ ಮನೆಗೆ ಕರ್ಸ್ಕೊಂಡಿದ್ದಾಳೆ. ಮನೆ ಮುಂದೆನೆ ಅಲ್ವಾ ವಿಲ್ ಗೆ ಮಾನ್ಸ್ಟರ್ ಕಾಣಿಸಿದ್ದು, ಅದನ್ನೇ ಡ್ರಾ ಮಾಡಿದ್ದಾನೆ. ಮೋಸ್ಟ್ಲಿ ಮತ್ತೆ ಅವನಿಗೆ ನಿಜವಾಗ್ಲೂ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಒಂದು ಮಾನ್ಸ್ಟರ್ ಕಾಣ್ತಾ ಇರಬಹುದು, ಅದನ್ನೇ ಅವನು ಡ್ರಾ ಮಾಡಿರ್ಬೋದು ಅಂತ ಇಬ್ಬರಿಗೂ ಡೌಟ್ ಬರ್ತಿದೆ. ಇದಕ್ಕೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗಾಗಲೇ ಕುಂಬಳಕಾಯಿ ಜೊತೆಗೆ ಬೇರೆ ಬೆಳೆಗಳು ಕೂಡ ನಾಶ ಆಗಿದೆ. ಜಿಮ್ ಏನಾಗಿದೆ ಅಂತ ಚೆಕ್ ಮಾಡೋಕೆ ಬಂದಾಗ ಮರದ ಮೇಲೆಲ್ಲ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರೋದು ನೋಡಿ ಯಾವ್ಯಾವ ಮರದ ಮೇಲೆ ಈ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇದೆಯೋ ಅದನ್ನ ಮಾರ್ಕ್ ಮಾಡೋಕೆ ಶುರು ಮಾಡ್ತಾನೆ. ಇವತ್ತು ಸಂಜೆ ಟ್ರಿಕ್ ಆರ್ ಟ್ರೀಟ್ ಗೆ ವಿಲ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಹೊರಟಿದ್ದಾರೆ. ಅದೇ ಮನೆಗೆ ಹೋಗಿ ಟ್ರಿಕ್ ಆರ್ ಟ್ರೀಟ್ ಅಂತ ಕೇಳಿ ಟ್ರೀಟ್ ಇಸ್ಕೊಂಡ್ ಬರ್ತಾರಲ್ಲ, ಚಾಕ್ಲೇಟ್ ಕ್ಯಾಂಡಿ ಎಲ್ಲ ಅದು. ವಿಲ್ ನ ಬಿಟ್ ಬರೋಕೆ ಜಾನಥನ್ ಹೊರಡ್ತಾನೆ. ಜಾಯ್ಸ್ ನ ಬಾಯ್ ಫ್ರೆಂಡ್ ಬಾಬ್ ಡ್ರಾಕುಲಾನ ವೇಷದಲ್ಲಿ ಬಂದಿದ್ದಾನೆ. ಬ್ರಾಮ್ ಸ್ಟೋಕರ್ಸ್ ಡ್ರಾಕುಲಾ ಮೂವಿಯಲ್ಲಿ ಜಾಯ್ಸ್ ಕ್ಯಾರೆಕ್ಟರ್ ಮಾಡಿರೋ ವಿನೋನಾ ರೈಡರ್ ಅವರು ಡ್ರಾಕುಲಾ ಪ್ರೀತಿಸ್ತಾ ಇದ್ದ ಹುಡುಗಿ ಮೀನಾಳ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇಲ್ಲೂ ಡ್ರಾಕ್ಯುಲಾ ಕಾಸ್ಟ್ಯೂಮ್ ಹಾಕಿರೋ ಬಾಬ್ ನ ಲವರ್ ಜಾಯ್ಸ್ ಮತ್ತೆ ಬಾಬ್
ಬಾಬ್ ಇಬ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಾಕಿನ್ಸ್ ಇಂದ ಎಲ್ಲರೂ ಮೇನ್ ಗೆ ಹೋಗೋಣ ಅಂತ ಬಾಬ್ ಹೇಳ್ತಿದ್ದಾನೆ. ಆದ್ರೆ ಜಾಯ್ಸ್ ಒಪ್ಪಲ್ಲ. ಮೇನ್ ಅಲ್ಲೇ ಸ್ನೇಹಿತರೆ ಡೆರಿ ಇರೋದು. ಅಪ್ಸೈಡ್ ಡೌನ್ ಅಲ್ಲಿ ಇರೋ ಮಾನ್ಸ್ಟರ್ಸ್ ಇಂದ ತಪ್ಪಿಸ್ಕೊಂಡು ಡೆರಿಯಲ್ಲಿ ಇರೋ ಪೆನ್ನಿವೈಸ್ ಹತ್ರ ತಗ್ಲಾಕೊಳ್ಳೋಕೆ ಹೊರಟಿದ್ದ ಬಾಬ್. ಹೇಗೋ ಜಾಯ್ಸ್ ಒಪ್ಲಿಲ್ಲ. ಈ ಕಡೆ ವಿಲ್, ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ಎಲ್ಲರ ಮನೆಗಳಿಗೂ ಹೋಗಿ ಚಾಕ್ಲೇಟ್ ಎಲ್ಲ ಇಸ್ಕೊಂಡ್ ಬರ್ಬೇಕಾದ್ರೆ ಸಡನ್ ಆಗಿ ಹ್ಯಾಲೋವಿನ್ ಮೂವಿಯ ಮೈಕಲ್ ಮೈರ್ಸ್ ತರ ಗೆಟಪ್ ಹಾಕೊಂಡ್ ಬಂದು ಯಾರೋ ಹೆದರಿಸ್ತಾರೆ. ಯಾರು ಅಂತ ನೋಡಿದ್ರೆ ಮ್ಯಾಕ್ಸ್. ಲೂಕಸ್ ಮತ್ತೆ ಡಸ್ಟಿನ್ ಇವಳನ್ನ ಮೊದಲೇ ತಮ್ಮ ಜೊತೆ ಬರೋಕೆ ಇನ್ವೈಟ್ ಮಾಡಿದ್ರು, ಹಾಗಾಗಿ ಬಂದಿದ್ದಾಳೆ. ಹೀಗೆ ಮುಂದೆ ಹೋಗ್ಬೇಕಾದ್ರೆ ವಿಲ್ಗೆ ಇನ್ನೊಂದಷ್ಟು ಹುಡುಗರು ಹೆದರಿಸ್ತಾರೆ. ಇವರಲ್ಲಿ ಒಬ್ಬ ಫ್ರೈಡೆ ದ 13th ಮೂವಿಯ ವಿಲನ್ ಜೇಸನ್ ರೀತಿ ಕಾಸ್ಟ್ಯೂಮ್ ಹಾಕಿದ್ದ. ವಿಲ್ ಹೆದರ್ಕೊಂಡು ಕೆಳಗೆ ಬಿದ್ದಾಗ ಇವನ ಹತ್ರ ಇದ್ದ ಕ್ಯಾಮ್ರಾ ಕೂಡ ಇಲ್ಲೇ ಬಿದ್ದಿದೆ. ಇದ್ದಕ್ಕಿದ್ದಂಗೆ ಇವನಿಗೆ ಅಪ್ಸೈಡ್ ಡೌನ್ ಕಾಣಿಸೋಕೆ ಶುರು ಆಯ್ತು. ಆ ದೈತ್ಯ ಮಾನ್ಸ್ಟರ್ ಕೂಡ ಕಾಣಿಸ್ಕೊಂಡಾಗ ಹೆದರ್ಕೊಂಡು ಓಡ್ ಹೋಗಿ ಒಂದು ಜಾಗದಲ್ಲಿ ಕೂತಿರ್ತಾನೆ. ಹಿಂದೆನೆ ಇವನ ಫ್ರೆಂಡ್ಸ್ ಬಂದು ಸಮಾಧಾನ ಮಾಡ್ತಾರೆ. ವಿಲ್ ನಡೆದ ವಿಷಯ ಕೇವಲ ಮೈಕ್ಗೆ ಮಾತ್ರ ಹೇಳ್ತಾನೆ, ಬೇರೆ ಯಾರಿಗೂ ಹೇಳಲ್ಲ, ನಂಬಲ್ಲ ಅಂತ. ಅದೇ ಜಾನಥನ್ ಒಂದು ಹ್ಯಾಲೋವಿನ್ ಪಾರ್ಟಿಗೆ ಬಂದಿದ್ದಾನೆ. ಇಲ್ಲೇ ನ್ಯಾನ್ಸಿ ಸ್ಟೀವ್ ಜೊತೆ ಇದ್ದಾಳೆ. ಆದ್ರೆ ನ್ಯಾನ್ಸಿ ಚೆನ್ನಾಗಿ ಕುಡಿದು ಸ್ಟೀವ್ ಜೊತೆ ಜಗಳ ಮಾಡ್ಕೊಂತಾಳೆ. ಇದೇನ್ ಹೊಸದಲ್ಲ, ಅವಾಗವಾಗ ಜಗಳ ಮಾಡ್ಕೊಳ್ಳೋದು ಮತ್ತೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದು ಅದೇ ಆಗಿದೆ. ಹಾಗಾಗಿ ಸ್ಟೀವ್ ಇವಳನ್ನ ಇಲ್ಲೇ ಬಿಟ್ಟು ಹೋದ. ಜಾನಥನ್ ಇವಳನ್ನ ಮನೆಗೆ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾನೆ. ನೆಕ್ಸ್ಟಿನಲ್ಲಿ ಕಾಡಿನಲ್ಲಿ ಮರಗಳನ್ನ ಮಾರ್ಕ್ ಮಾಡ್ತಾ ಇರೋ ಜಿಮ್ ಮನೆಗೆ ಹೋಗೋದೇ ಮರ್ತೋಗಿದ್ದಾನೆ. 11ಗೆ ಬೇಗ ಬರ್ತೀನಿ, ಇಬ್ರು ಮೂವಿ ನೋಡೋಣ ಅಂತ ಹೇಳಿದ್ದ. ಆದ್ರೆ ಲೇಟ್ ಆಗೋಯ್ತು. ಈಗ ಅಂತ ಅಲ್ಲ, ಯಾವಾಗ್ಲೂ ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿ ಲೇಟ್ ಮಾಡ್ತಿರ್ತಾನೆ. ಅದಕ್ಕೆ ಮನೆಯಲ್ಲಿ ಒಬ್ಳೆ 11 ಹಳೆ ಫ್ರಾಂಕನ್ಸ್ಟೈನ್ ಮೂವಿಯನ್ನ ನೋಡ್ಕೊಂಡು ಕೂತಿದ್ದಾಳೆ. ಈಗ ಜಿಮ್ ಮನೆಗೆ ಬಂದ್ರು ಮಾತಾಡ್ತಿಲ್ಲ, ಕೋಪ ಮಾಡ್ಕೊಂಡಿದ್ದಾಳೆ. ಆಮೇಲೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತನ್ನ ಪವರ್ಸ್ ಇಂದ ಮೈಕ್ ನ ನೋಡ್ತಿದ್ದಾಳೆ. ಇದೇ ರೀತಿ ನೋಡ್ತಿದ್ದಾಗ್ಲೇ ಮೈಕ್ ನ ವಾಕಿ ಟಾಕಿಯಲ್ಲಿ ಇವಳು ಮಾತಾಡೋ ಶಬ್ದ ಕೇಳಿಸಿದ್ದು. ಅವಾಗ್ಲೇ ಡಸ್ಟಿನ್ ಟ್ರಿಕ್ ಆರ್ ಟ್ರೀಟ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಡಸ್ಟ್ ಬಿನ್ ಅಲ್ಲಿ ಒಂದು ಕಪ್ಪೆ ಮರಿ ತರ ಇರೋ ಜೀವಿ ಸಿಗುತ್ತೆ. ಏನಿದು ಅಂತ ಗೊತ್ತಾಗದೆ ಮನೆಗೆ ಎತ್ಕೊಂಡ್ ಬಂದು ತನ್ನ ರೂಮ್ ಅಲ್ಲಿ ಇಟ್ಕೊಂತಾನೆ. ತಿನ್ನೋಕೆ ಚಾಕ್ಲೇಟ್ ಕೂಡ ಕೊಡ್ತಾನೆ. ಮುಂದಿನ ದಿನ ವಿಲ್ ನ ಬಾಬ್ ಸ್ಕೂಲ್ಗೆ ಬಿಡೋಕೆ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಗೆ ಭಯವನ್ನ ಎದುರಿಸಿ ನಿಲ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ. ತಾನು ಚಿಕ್ಕವನಿದ್ದಾಗ ನಡೆದಿದ್ದ ಒಂದು ಘಟನೆಯ ಎಕ್ಸಾಂಪಲ್ ಕೊಟ್ಟು. ಏನಂದ್ರೆ ಬಾಬ್ ಚಿಕ್ಕವನಿದ್ದಾಗ ಮೇನ್ ರಾಜ್ಯದಲ್ಲಿ ಇದ್ದ. ಡೆರಿ ಟೌನ್ ಕೂಡ ಅಲ್ಲೇ ಇರೋದು ಅನ್ನಲ್ಲ, ಅದೇ ಊರು. ಒಂದಿನ ಜಾತ್ರೆಗೆ ಹೋಗಿದ್ದಾಗ ಕ್ಲೌನ್ ವೇಷ ಹಾಕಿದ್ದ ಒಬ್ಬ ವ್ಯಕ್ತಿ ಬಂದು ನಿನಗೆ ಬಲೂನ್ ಬೇಕಾ ಅಂತ ಕೇಳಿರ್ತಾನೆ. ಕ್ಲೌನ್ ನ ನೋಡಿ ಅವತ್ತು ಬಾಬ್ ಹೆದರ್ಕೊಂಡವನು. ರಾತ್ರಿ ಹೊತ್ತು ನಿದ್ದೆನೆ ಬರ್ತಿರಲ್ಲ, ಕನ್ಸಲ್ಲಿ ಅವನಿಂದ ಹೆದರ್ಕೊಂಡು ಓಡ್ತಿರೋ ಹಾಗೆ ಕಾಣಿಸ್ತಿರುತ್ತೆ. ಆದ್ರೆ ಒಂದಿನ ಅವನಿಂದ ಹೆದರ್ಕೊಂಡು ಓಡ್ ಹೋಗದೆ ಎದುರಿಸಿ ನಿಂತು ಇಲ್ಲಿಂದ ಹೋಗುವಂತ ಪದೇ ಪದೇ ಹೇಳಿದ್ದು ಅಷ್ಟೇ. ಅದಾದ್ಮೇಲೆ ಅವನು ಮತ್ತೆ ಕಾಣಿಸ್ಲೇ ಇಲ್ಲ. ನೀನು ಕೂಡ ಟ್ರೈ ಮಾಡು ಅಂತ ಹೇಳ್ತಾನೆ ಬಾಬ್. ಬಾಬ್ ಹೇಳಿದ ಕ್ಲೌನ್ ಡೈರೆಕ್ಟ್ ಆಗಿ ಇಟ್ಟಲ್ಲಿ ಬರೋ ಪೆನ್ನಿವೈಸ್ ಗೆ ರೆಫರೆನ್ಸ್. ಸ್ನೇಹಿತರೆ, ಸೀರೀಸ್ ನ ಮೇಕರ್ಸ್ ಕನ್ಫರ್ಮ್ ಮಾಡಿದ್ದಾರೆ ಆ ಕ್ಲೌನ್ ಕಥೆಯನ್ನ ಪೆನ್ನಿವೈಸ್ ನ ನೋಡಿನೇ ಮಾಡಿದ್ದು ಅಂತ. ಬಾಬ್ ವಿಲ್ ನ ಸ್ಕೂಲ್ಗೆ ಬಿಟ್ಟು ಹೋಗ್ತಾನೆ. ಡಸ್ಟಿನ್ ಡಸ್ಟ್ ಬಿನ್ ಅಲ್ಲಿ ಸಿಕ್ಕಿದ್ದ ಆ ಜೀವಿಯನ್ನ ಸ್ಕೂಲ್ಗೆ ಎತ್ಕೊಂಡ್ ಬಂದು ತನ್ನ ಫ್ರೆಂಡ್ಸ್ ಗೆಲ್ಲ ತೋರಿಸ್ತಾನೆ. ಇವ್ರಿಗೂ ಇದೇನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ವಿಲ್ಗೆ ಗೊತ್ತಾಯ್ತು ಹಿಂದಿನ ಸೀಸನ್ ನ ಕೊನೆಯಲ್ಲಿ ಕೆಮ್ದಾಗ ಇವನ ಬಾಯಿಂದ ಬಂದಿದ್ದ ಸ್ಲಗ್ ಇದು ಅಂತ. ಆದ್ರೆ ಕನ್ಫರ್ಮ್ ಆಗೋವರೆಗೂ ಸದ್ಯಕ್ಕೆ ಯಾರಿಗೂ ಹೇಳಲ್ಲ. ಅಷ್ಟೇ ಅಲ್ಲ, ಇದು ಹೇಗೆ ಶಬ್ದ ಮಾಡ್ತಿದ್ಯೋ ಅದೇ ಶಬ್ದ ಇವನು ಅಪ್ಸೈಡ್ ಡೌನ್ ನ ನೋಡ್ದಾಗ್ಲೂ ಕೂಡ ಬರ್ತಾ ಇತ್ತು. ಜಿಮ್ಗೆ ಬೆಳೆಗಳು ನಾಶ ಆಗ್ತಿರೋದೇ ಚಿಂತೆ. ಮ್ಯಾಪ್ ಅಲ್ಲಿ ಯಾರ್ಯಾರ ಫಾರ್ಮ್ ಅಲ್ಲಿ ಇರೋ ಬೆಳೆಗಳು ನಾಶ ಆಗಿದೆ ಅಂತ ಮಾರ್ಕ್ ಮಾಡ್ಕೊಂಡು ನೋಡ್ತಿದ್ದಾಗ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಯ್ತು. ಕೇವಲ ಲ್ಯಾಬ್ ನ ಸುತ್ತಮುತ್ತ ಇರೋ ಬೆಳೆ ಮರ ಗಿಡಗಳು ಮಾತ್ರ ನಾಶ ಆಗ್ತಿದೆ. ಹಾಗಾಗಿ ತಕ್ಷಣ ಲ್ಯಾಬ್ ಗೆ ಬಂದು ಡೈರೆಕ್ಟರ್ ಸ್ಯಾಮ್ ನ ಭೇಟಿಯಾಗಿ ಈ ವಿಷಯ ಹೇಳಿದಾಗ ಇದು ಹೇಗ್ ಸಾಧ್ಯ ಅಂತ ಇವ್ರಿಗೂ ಕೂಡ ಗೊತ್ತಾಗ್ತಿಲ್ಲ. ಜಿಮ್ ಹೇಳ್ತಾನೆ, ಮೋಸ್ಟ್ಲಿ ನೀವು ಏನೇ ಫ್ಲೇಮ್ ಥ್ರೋವರ್ ಇಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಸುಡ್ತಾ ಇದ್ರು ಕೂಡ ಭೂಮಿ ಒಳಗಿಂದನೇ ಹರಡ್ಕೊಂತಿರೋ ಹಾಗೆ ಕಾಣ್ತಿದೆ. ಫಾರ್ಮ್ ಗಳಿಗೆ ಬಂದು ಟೆಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಜಿಮ್ ಇಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ 11ಗೆ ಮನೆಯಲ್ಲಿ ಒಬ್ಳೆ ಇರೋಕೆ ಆಗ್ತಾನೆ ಇಲ್ಲ. ಹಾಗಾಗಿ ಜಿಮ್ 3 ರೂಲ್ಸ್ ನ ಮಾಡಿದ್ದ. ಕಿಟಕಿಯ ಪರದೆ ತೆಗಿಯಂಗಿಲ್ಲ, ನಾನ್ ಬಂದು ಡೋರ್ ಬಡಿದ್ರೆ ಮಾತ್ರ ತೆಗಿಬೇಕು, ಏನಾದ್ರೂ ಹೊರಗೆ ಹೋಗೋ ಆಗಿಲ್ಲ ಅಂತ. ಆದ್ರೆ ಎಲ್ಲಾ ರೂಲ್ಸ್ ನು ಮುರಿದು ಮೈಕ್ ನ ಭೇಟಿ ಆಗೋಕೆ ಹೊರಡ್ತಾಳೆ. ಜಾಯ್ಸ್ ಟಿವಿಯಲ್ಲಿ ವಿಲ್ ಟ್ರಿಕ್ ಆರ್ ಟ್ರೀಟ್ ಗೆ ಹೋಗಿದ್ದಾಗ ಅವನ ಹತ್ರ ಕ್ಯಾಮ್ರಾ ಇತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನ್ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ನೋಡ್ಬೇಕಾದ್ರೆ ಅವನು ಕೆಳಗೆ ಬಿದ್ದಾಗ ಅಪ್ಸೈಡ್ ಡೌನ್ ಮತ್ತೆ ಮಾನ್ಸ್ಟರ್ ಕಾಣಿಸಿತ್ತಲ್ಲ, ಅದು ಕೂಡ ಈಗ ಕಾಣ್ತಾ ಇದೆ. ಇದೇನ್ ಆಕಾಶದಲ್ಲಿ ಎಲ್ಲೋ ನೋಡ್ದಂಗಿದೆಯಲ್ಲ ಇದು ಅಂತ ಜಾಯ್ಸ್ ಒಂದು ಪೇಪರ್ ಟಿವಿ ಮೇಲೆ ಇಟ್ಟು ಟ್ರೇಸ್ ಮಾಡಿದಾಗ ಸೇಮ್ ವಿಲ್ ತನ್ನ ಡ್ರಾಯಿಂಗ್ ಅಲ್ಲಿ ಬರ್ದಿದ್ದ ಮಾನ್ಸ್ಟರ್ ತರಾನೇ ಕಾಣ್ತಿದ್ದೆ. ಅಂದ್ರೆ ವಿಲ್ ಹೇಳ್ತಿರೋದೆಲ್ಲ ನಿಜ, ಅವನ ಭ್ರಮೆ ಅಲ್ಲ ಅಂತ ಕನ್ಫರ್ಮ್ ಆಯ್ತು. 11 ನ ಒಬ್ಳು ಮಹಿಳೆ ನೋಡಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ಈ ವಿಷಯವನ್ನ ಲ್ಯಾಬ್ ಅವರು ಫಾರ್ಮ್ ಇಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಿರೋ ಜಾಗದಲ್ಲಿ ಇರೋ ಜಿಮ್ ಗೆ ಹೇಳಿದಾಗ ಗಾಬರಿಯಾಗಿ ತಕ್ಷಣ ಹೊರಡ್ತಾನೆ. ಸ್ಕೂಲಲ್ಲಿ ವಿಲ್ ತನ್ನ ಫ್ರೆಂಡ್ಸ್ ಗೆ ಈಗ ಹೇಳ್ದ ಡಸ್ಟಿನ್ ಹತ್ರ ಇರೋ ಜೀವಿ ನನ್ ಬಾಯಿಂದ ಬಂದಿರೋ ಅಪ್ಸೈಡ್ ಡೌನ್ ನ ಮಾನ್ಸ್ಟರ್ ಅಂತ. ಆದ್ರೆ ಡಸ್ಟಿನ್ ಕೇಳ್ತಿಲ್ಲ. ಇದಕ್ಕೆ ಡಾರ್ಟ್ ಅಂತ ಹೆಸರಿಟ್ಟು ನಾಯಿ ತರ ಸಾಕೊಂಡಿದ್ದಾನೆ. ಮೊದ್ಲು 2 ಕಾಲ್ ಇದ್ದಿದ್ದು ಈಗಾಗ್ಲೇ ಹಿಂದಿನ 2 ಕಾಲ್ ಕೂಡ ಬಂದಿದೆ. ಇದನ್ನೇ ನೋಡ್ತಿದ್ದಾಗ ಡಾರ್ಟ್ ತಪ್ಪಿಸ್ಕೊಂಡ್ ಹೋಯ್ತು. ಎಲ್ಲಿ ಹೋಯ್ತು ಅಂತ ಹುಡ್ಕಾಡ್ಬೇಕಾದ್ರೆ ಮ್ಯಾಕ್ಸ್ ಇವರ ಗ್ಯಾಂಗ್ಗೆ ಸೇರ್ಕೊಂಡಿರೋದು ಮೈಕ್ಗೆ ಇಷ್ಟ ಇಲ್ಲ. ಅದಕ್ಕೆ
ಅದಕ್ಕೆ ಮ್ಯಾಕ್ಸ್ ಮೈಕ್ ನ ಇಂಪ್ರೆಸ್ ಮಾಡೋಕೆ ನೋಡ್ತಿದ್ದಾಳೆ, ತನ್ನನ್ನ ಕೂಡ ಫ್ರೆಂಡ್ ಆಗಿ ಒಪ್ಕೊಳ್ಳಿ ಅಂತ. ಆದ್ರೆ ಸರಿಯಾದ ಸಮಯಕ್ಕೆ ಮೈಕ್ ನ ಹುಡ್ಕೊಂಡ್ ಬಂದ 11 ಈ ದೃಶ್ಯವನ್ನ ನೋಡಿ ಅಪಾರ್ಥ ಮಾಡ್ಕೊಂಡು 1 ವರ್ಷದಿಂದ ನಾನು ಇವನನ್ನ ಮೀಟ್ ಮಾಡೋಕೆ ಸಾಯ್ತಿದ್ರೆ ಯಾರೋ ಬೇರೆ ಹುಡುಗಿ ಜೊತೆ ಇದನ್ನಲ್ಲ ಅಂತ ಮ್ಯಾಕ್ಸ್ ನ ಸ್ಕೇಟ್ ಬೋರ್ಡ್ ಇಂದ ಬೀಳ್ಸಿ ಹೋಗ್ತಾಳೆ, ಅಂದ್ರೆ ತನ್ನ ಪವರ್ಸ್ ನ ಬಳಸಿ. ಬಾತ್ರೂಮ್ ಅಲ್ಲಿ ಡಸ್ಟಿನ್ಗೆ ಡಾರ್ಟ್ ಸಿಕ್ತು, ತನ್ನ ಫ್ರೆಂಡ್ಸ್ ಗೆ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರಾಯ್ತು ಅಂತ ಯಾರಿಗೂ ಕಾಣ್ದಂಗೆ ಎತ್ಕೊಂಡು ಹೊಡ್ತಾನೆ. ವಿಲ್ಗೆ ಮತ್ತೆ ಅಪ್ಸೈಡ್ ಡೌನ್ ಕಾಣಿಸ್ತಾ ಇದೆ. ಸ್ಕೂಲಿಂದ ಹೊರಗೆ ಬಂದ್ರೆ ಇಲ್ಲೇ ಆ ಮಾನ್ಸ್ಟರ್ ಇದೆ. ಬಾಬ್ ಹೇಳಿದನ್ನ ನೆನ್ಪು ಮಾಡ್ಕೊಂಡು ಇವನು ಹೆದರ್ಕೊಂಡು ಓಡ್ ಹೋಗಲ್ಲ, ಧೈರ್ಯವಾಗಿ ನಿಂತ್ಕೊಂತಾನೆ. ಮಾನ್ಸ್ಟರ್ ಹೋಗಲ್ಲ, ಇವನನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ತನ್ನ ಒಂದು ಭಾಗವನ್ನ ಇವನಿಗೆ ಅಟ್ಯಾಚ್ ಮಾಡ್ಕೊಳ್ಳುತ್ತೆ, ಇವನನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ. ದೇಹ ಇವಂದೆ, ಆದರೆ ಕಂಟ್ರೋಲ್ ಮಾಡೋದು ಪೊಸೆಸ್ ಮಾಡ್ಕೊಂಡಿರೋ ಆ ಮಾನ್ಸ್ಟರ್ ಇವನನ್ನ ಪೊಸೆಸ್ ಮಾಡ್ಕೊಂತಾ ಇರೋದು ವಿಲ್ಗೆ ಮಾತ್ರ ಕಾಣ್ತಿದೆ. ಆದ್ರೆ ನಮ್ಮ ಜಗತ್ತಿನಲ್ಲಿ ವಿಲ್ ಕಣ್ಮುಚ್ಕೊಂಡು ನಿಂತಿರೋ ಹಾಗೆ ಕಾಣ್ತಿದೆ ಅಷ್ಟೇ. ಜಾಯ್ಸ್ ಮತ್ತೆ ವಿಲ್ ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಇವನನ್ನ ಎಚ್ಚರಗೊಳಿಸ್ತಾರೆ. ಜಾಯ್ಸ್ ವಿಲ್ ನ ಮನೆಗೆ ಕರ್ಕೊಂಡ್ ಬಂದು ಸತ್ಯ ಹೇಳು ಅಂದಾಗ ಇವನು ನೋಡಿದ ದೃಶ್ಯವನ್ನ ಹೇಳ್ತಾನೆ. ಅದೇ 11 ರಾತ್ರಿ ಮನೆಗೆ ವಾಪಸ್ ಬಂದಾಗ ಇವಳನ್ನೇ ಕಾಯ್ತಿದ್ದ ಜಿಮ್ ಇವಳಿಗೆ ಚೆನ್ನಾಗಿ ಬೈಯೋಕೆ ಶುರು ಮಾಡಿದಾಗ 11ಗೂ ಕೂಡ ಕೋಪ ಬಂತು. ಜಿಮ್ ಮೇಲೆನೆ ವಸ್ತುಗಳನ್ನೆಲ್ಲ ಬಿಸಾಕ್ತಾಳೆ, ಮತ್ತೆ ರೂಮ್ಗೆ ಹೋಗಿ ಅಳ್ತಾ ಜೋರಾಗಿ ಕಿರ್ಚಾಡ್ದಾಗ ಮನೆಯ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದೋಗುತ್ತೆ. ಇದರಲ್ಲಿ ಜಿಮ್ದು ತಪ್ಪಿಲ್ಲ, 11ದು ತಪ್ಪಿಲ್ಲ. ಜಿಮ್ ಇವಳನ್ನ ಕಾಪಾಡೋಕೆ ನೋಡ್ತಿದ್ದಾನೆ. 11 1 ವರ್ಷದಿಂದ ಮನೆ ಒಳಗೇನೆ ಇದ್ದು ಸೈಕ್ ಆಗಿದ್ದಾಳೆ. ಮುಂದಿನ ದಿನ ವಿಲ್ಗೆ ಯಾಕೋ ಹುಷಾರಿಲ್ಲ, ಜ್ವರ ಬಂದಿದ್ಯಾ ಅಂತ ಜಾಯ್ಸ್ ಚೆಕ್ ಮಾಡಿದ್ರೆ ಜ್ವರ ಅಲ್ಲ, ಬಾಡಿ ಟೆಂಪರೇಚರ್ ತುಂಬಾನೇ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಸ್ನಾನಕ್ಕೆ ಕರ್ಕೊಂಡ್ ಬಂದ್ರೆ ನೀರು ಜಾಸ್ತಿ ಬಿಸಿ ಆಯ್ತು, ಅದಕ್ಕೆ ಬಿಸಿ ನೀರು ಇಷ್ಟ ಆಗಲ್ಲ ಅಂತ ಹೇಳ್ತಾನೆ, ಅಂದ್ರೆ ಮಾನ್ಸ್ಟರ್ಗೆ. ಇದೇನಪ್ಪ ಹೊಸ ಮ್ಯಾಟ್ರು ಅಂತ ಜಾಯ್ಸ್ ಜಿಮ್ ನ ಕರೆಸ್ತಾಳೆ. ವಿಲ್ ಹತ್ರ ಇವನು ಮಾತಾಡಿದಾಗ ಗೊತ್ತಾಯ್ತು ಮಾನ್ಸ್ಟರ್ಗೆ ಏನಾಗುತ್ತೆ, ಏನ್ ಇಷ್ಟ ಏನ್ ಕಷ್ಟ, ಮಾನ್ಸ್ಟರ್ಗೆ ಏನಾಗುತ್ತೆ ಏನ್ ಇಷ್ಟ ಏನ್ ಕಷ್ಟ ಅಂತೆಲ್ಲ ಇವನಿಗೆ ಗೊತ್ತಾಗ್ತಿದೆ. ಹೇಗ್ ಗೊತ್ತಾಗ್ತಿದೆ ಅಂತ ಇವನಿಗೆ ಬಾಯ್ ಬಿಟ್ಟು ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕೆ ಬರ್ತಿಲ್ಲ. ಮಾನ್ಸ್ಟರ್ ಮತ್ತೆ ಇವನ ಬಾಡಿ ಒಂದೇ ಅನ್ನೋ ಹಾಗೆ ಫೀಲ್ ಆಗ್ತಿದೆ. ಮುಖ್ಯವಾಗಿ ಇವನು ಹೇಳೋದೇನಂದ್ರೆ ಆ ಮಾನ್ಸ್ಟರ್ ಎಲ್ಲಾ ಕಡೆ ಹರಡ್ಕೊಂತಾ ಇದೆ ಅಂತ. ಜಿಮ್ಗೆ ಮೊದ್ಲೇ ಈ ಡೌಟ್ ಇತ್ತು, ಬೆಳೆಗಳು ನಾಶ ಆಗ್ತಿರೋದಕ್ಕೆ ಆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಹರಡ್ಕೊಂತಿರೋದೇ ಕಾರಣ ಆಗಿರ್ಬೋದು. ಸೊ ವಿಲ್ಗೆ ಈ ಫೀಲಿಂಗ್ ನ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಅವನು ತುಂಬಾನೇ ಚೆನ್ನಾಗಿ ಡ್ರಾಯಿಂಗ್ ಮಾಡೋದ್ರಿಂದ ಡ್ರಾ ಮಾಡಿ ತೋರಿಸುವಂತ ಪೇಪರ್ಸ್ ಮತ್ತೆ ಕಲರ್ಸ್ ನ ಕೊಟ್ಟು ಕೂರಿಸ್ತಾರೆ. ಇವನು ಒಂದಲ್ಲ ಎರಡಲ್ಲ ಸರಿಯಾಗಿ ಒಂದು 50 ಪೇಜಸ್ ಮೇಲೆ ಸುಮ್ನೆ ಗೀಚ್ತಾ ಇದ್ದಾನೆ. ಏನಿದು ಅಂತ ಸ್ವಲ್ಪ ಹೊತ್ತು ನೋಡಿದಾಗ ಗೊತ್ತಾಯ್ತು ಈ ಲೈನ್ಸ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅಂತ. ಹಾಗಾಗಿ ನೆಲದ ಮೇಲೆ ಇದನ್ನ ಜೋಡಿಸ್ತಾರೆ. ಇವ್ರಿಗೆ ಅನ್ಸುತ್ತೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಟೌನ್ ನ ಕೆಳಗೆ ಬಳ್ಳಿಯ ರೀತಿ ಹರಡ್ತಾ ಇರೋದನ್ನ ವಿಲ್ ಡ್ರಾ ಮಾಡ್ತಿದ್ದಾನೆ ಅಂತ. ಅದಕ್ಕೆ ತಕ್ಷಣ ಚೆಕ್ ಮಾಡೋಕೆ ಜಿಮ್ ಒಂದು ಫಾರ್ಮ್ ಗೆ ಹೊರಡ್ತಾನೆ. ಇನ್ನೊಂದ್ ಕಡೆ ನ್ಯಾನ್ಸಿ ಜಾನಥನ್ಗೆ ಬಾರ್ಬರಾ ಬದುಕೆ ಇದ್ದಾಳೆ ಅಂತ ಅವಳ ಪೇರೆಂಟ್ಸ್ ಜೀವನ ಪೂರ್ತಿ ತೊಂದರೆ ಅನುಭವಿಸೋದು ಇಷ್ಟ ಆಗ್ತಿಲ್ಲ. ಅವ್ರಿಗೆ ಎಲ್ಲಾ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಹೊಸ ಫೋನ್ ತಗೊಂಡ್ ಬಂದು ಬಾರ್ಬರಾ ಅವರ ಅಮ್ಮಂಗೆ ಫೋನ್ ಮಾಡಿ ಒಂದು ಜಾಗದಲ್ಲಿ ಮೀಟ್ ಆಗೋಕೆ ಹೇಳ್ತಾರೆ. ಆದ್ರೆ ಟೌನ್ ನ ಎಲ್ಲಾ ಟೆಲಿಫೋನ್ ಲೈನ್ಸ್ ನ ಮಾನಿಟರ್ ಮಾಡ್ತಿರೋ ಲ್ಯಾಬ್ ಅವರಿಗೂ ಈ ವಿಷಯ ಗೊತ್ತಾಯ್ತು. ಹಾಗಾಗಿ ಜಾನಥನ್ ಮತ್ತೆ ನ್ಯಾನ್ಸಿ ಆ ಜಾಗಕ್ಕೆ ಬಂದು ವೇಟ್ ಮಾಡ್ತಿದ್ರು. ಬಾರ್ಬರಾಳ ಪೇರೆಂಟ್ಸ್ ಬರಲ್ಲ. ಆದ್ರೆ ಲ್ಯಾಬ್ ಅವರು ಬಂದು ಇವರಿಬ್ಬರನ್ನ ಲ್ಯಾಬ್ ಗೆ ಎತ್ತಾಕೊಂಡ್ ಬರ್ತಾರೆ. ಡೈರೆಕ್ಟರ್ ಸ್ಯಾಮ್ ಇವರನ್ನ ಅಪ್ಸೈಡ್ ಡೌನ್ ಗೆ ಹೋಗೋಕೆ ಡೋರ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡ್ ಬಂದು ಇದನ್ನ ತೋರಿಸಿ ಈ ದ್ವಾರವನ್ನ ಮುಚ್ಚೋಕ್ ಆಗ್ತಿಲ್ಲ, ಆದ್ರೆ ಹರಡದೆ ಇರೋ ಹಾಗೆ ಮಾಡೋಕೆ ಟ್ರೈ ಮಾಡ್ತಿದೀವಿ. ನಮ್ಮ ಎಕ್ಸ್ಪೆರಿಮೆಂಟ್ ಇಂದ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ರಷ್ಯಾದವ್ರಿಗೆ ಅಥವಾ ಸೋವಿಯತ್ ಯೂನಿಯನ್ ಅವ್ರಿಗೆ ಗೊತ್ತಾದ್ರೆ ನಮ್ ವೀಕ್ನೆಸ್ ಬಿಟ್ಕೊಟ್ಟಂಗ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸೀಕ್ರೆಟ್ ಆಗಿ ಇಟ್ಟಿರೋದು ಅಂತ ಹೇಳಿ ಇವರಿಬ್ರಿಗೂ ಏನು ಮಾಡ್ದಂಗೆ ಕಳಿಸ್ತಾರೆ. ಆದ್ರೆ ಸ್ಯಾಮ್ ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿರೋ ನ್ಯಾನ್ಸಿ ಮತ್ತೆ ಜಾನಥನ್ ಇದನ್ನೇ ಬಳಸ್ಕೊಂಡು ಲ್ಯಾಬ್ ನ ಮುಚ್ಚೋ ವ್ಯವಸ್ಥೆ ಮಾಡೋಕೆ ಆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಮರ್ರಿ ಹತ್ರ ಹೊರಡ್ತಾರೆ. ಈ ಕಡೆ 11ಗೆ ಮನೆಯಲ್ಲಿ ಜಿಮ್ ಲ್ಯಾಬ್ ಬಗ್ಗೆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎವಿಡೆನ್ಸಸ್ ಬಗ್ಗೆ ಇರೋ ಫೈಲ್ ಸಿಕ್ಕಿದೆ. ಇದನ್ನ ನೋಡ್ಬೇಕಾದ್ರೆ ಇವಳಿಗೆ ತನ್ನ ತಾಯಿ ಟೆರ್ರಿ ಐವ್ಸ್ ಬಗ್ಗೆ ಗೊತ್ತಾಯ್ತು. ಜಿಮ್ ನಿನ್ನ ಅಮ್ಮ ಬದುಕಿಲ್ಲ ಅಂತ ಹೇಳಿದ್ದ, ಆದ್ರೆ ಈಗ ಇವಳು ಬದುಕಿದ್ದಾಳೆ ಅಂತ ಗೊತ್ತಾಗಿ ತುಂಬಾನೇ ಅಳ್ತಾಳೆ. ಡಸ್ಟಿನ್ ಡಾರ್ಟ್ ನ ವಾಪಸ್ ಮನೆಗೆ ಎತ್ಕೊಂಡ್ ಬಂದಿದ್ನಲ್ಲ ಅದು ಈಗಾಗ್ಲೇ ಒಂದು ನಾಯಿಯ ಸೈಜ್ ಗೆ ಬಳಕೊಂಡಿದೆ. ಮತ್ತೆ ಡಸ್ಟಿನ್ ನ ಮನೆಯಲ್ಲೇ ಸಾಕಿದ್ದ ಬೆಕ್ಕನ್ನ ಹಿಡ್ಕೊಂಡು ತಿಂತಾ ಇದೆ. ಇದರ ಮುಖ ನೋಡಿ ಡಸ್ಟಿನ್ ಗೆ ಈಗ ಗೊತ್ತಾಯ್ತು ಇದು ಡೆಮೋಗಾರ್ಗನ್ ನ ಮರಿ ಅಂತ. ಡೆಮೋಗಾರ್ಗನ್ ಹಿಂದಿನ ಸೀಸನ್ ಅಲ್ಲಿ ವಿಲ್ ನ ಒಳಗೆ ತನ್ನ ಲಾರ್ವಾ ಇಟ್ಟಿತ್ತು. ಅದು ವಿಲ್ ನ ದೇಹದಲ್ಲೇ ಬೆಳೆದು ಹೊರಗೆ ಬಂದಿದೆ. ಅಂದ್ರೆ ವಿಲ್ ನ ತನ್ನ ಸಂತಾನೋತ್ಪತ್ತಿಗೆ ಬಳಸ್ಕೊಂಡಿದೆ ಡೆಮೋಗಾರ್ಗನ್. ಹಾಗಾಗಿ ಯಾರಿಗೂ ಕಾಣ್ದಂಗೆ ಡಸ್ಟಿನ್ ಇದನ್ನ ಬೇಸ್ಮೆಂಟ್ ಅಲ್ಲಿ ಸದ್ಯಕ್ಕೆ ಲಾಕ್ ಮಾಡ್ತಾನೆ. ಅದೇ ಜಿಮ್ ಫಾರ್ಮ್ ಅಲ್ಲಿ ಗುಂಡಿ ಅಗಿಯೋಕೆ ಶುರು ಮಾಡಿದ್ದಾನೆ. ಬೆಳಗ್ಗಿಂದ ರಾತ್ರಿವರೆಗೂ ಗುಂಡಿ ಅಗ್ದಾದ್ಮೇಲೆ ಕೊನೆಗೂ ಫಾರ್ಮ್ ಕೆಳಗೆ ಸುರಂಗ ಮಾರ್ಗ ಸಿಕ್ತು. ಸುರಂಗದಲ್ಲಿ ಹಾಗೆ ಮುಂದೆ ಹೋದಾಗ ಗೊತ್ತಾಯ್ತು ಇಲ್ಲಿ ತುಂಬಾನೇ ಸುರಂಗಗಳಿದಾವೆ. ಇಲ್ಲಿನ ವಾತಾವರಣ ಸ್ವಲ್ಪ ವಿಷಕಾರಿ ಆಗಿರೋದ್ರಿಂದ ಉಸಿರಾಡೋಕೆ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲ ಇಲ್ಲಿಂದ ವಾಪಸ್ ಹೋಗೋ ದಾರಿನೂ ಕೂಡ ಮುಚ್ಕೊಂಡು
ತಿಳ್ಕೊಳ್ಳುತ್ತೆ. ಜಿಮ್ ಇಲ್ಲೇ ಟ್ರ್ಯಾಪ್ ಆದ. 11ಗೆ ತನ್ನ ತಾಯಿಯ ಬಗ್ಗೆ ಗೊತ್ತಾಗ್ತಿದ್ದಂಗೆ ಅಡ್ರೆಸ್ ಹುಡ್ಕೊಂಡು ಹೊಡ್ತಾಳೆ. ಒಬ್ಬ ಟ್ರಕ್ ಡ್ರೈವರ್ಗೆ ಲಿಫ್ಟ್ ಕೇಳಿ ಟೆರ್ರಿಯ ಮನೆಗೆ ಬಂದ್ರೆ ಇವಳ ತಂಗಿ ಡೋರೇ ಓಪನ್ ಮಾಡಲ್ಲ. 11 ತನ್ನ ಶಕ್ತಿಯಿಂದ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಬರ್ತಾಳೆ. ಇವಳನ್ನ ನೋಡಿನೂ ಕೂಡ ಟೆರ್ರಿ ಏನು ಮಾತಾಡ್ತಿಲ್ಲ, ಸುಮ್ನೆ ಚೇರ್ ಮೇಲೆ ಕೂತಿದ್ದಾಳೆ. ಆದ್ರೆ 11ಗೆ ಗೊತ್ತಾಯ್ತು ಇವಳಿಗೂ ಕೂಡ ತನ್ನ ರೀತಿನೇ ಸ್ಪೆಷಲ್ ಸೈಕಿಕ್ ಪವರ್ಸ್ ಇದೆ ಅಂತ. ಟೆರ್ರಿಗೆ 11 ಬಂದಿರೋದು ಗೊತ್ತಾಗ್ತಿದೆ. ಅದಕ್ಕೆ ಇವಳ ಜೊತೆ ಮಾತಾಡೋಕೆ ನೋಡ್ತಿದ್ರು, ಆಗ್ತಿಲ್ಲ. ಹಾಗಾಗಿ ಲೈಟ್ಸ್ ಫ್ಲಿಕರ್ ಆಗೋ ಹಾಗೆ ಮಾಡ್ತಾಳೆ. ಕೂತಿದ್ದ ಜಾಗದಿಂದಾನೆ ಟಿವಿ ಚಾನಲ್ ಚೇಂಜ್ ಮಾಡ್ತಿದ್ದಾಳೆ. ಮೂಗಲಿ ರಕ್ತ ಕೂಡ ಬಂತು. ಈಗ ಇವಳು ಏನ್ ಹೇಳೋಕೆ ಹೊರಟಿದ್ದಾಳೆ ಅನ್ನೋದನ್ನ 11 ತನ್ನ ಪವರ್ಸ್ ಇಂದ ತಿಳ್ಕೋಬೇಕು ಅಷ್ಟೇ. ಈ ಕಡೆ ವಿಲ್ನ ಮನೆಯಲ್ಲಿ ವಿಲ್ಗೆ ಜಿಮ್ ಸುರಂಗದಲ್ಲಿ ತಗ್ಲಾಕೊಂಡಿರೋದು ಗೊತ್ತಾಯ್ತು. ಹೇಗೆ ಅಂದ್ರೆ ಇವನು ಕೂಡ ಅಪ್ಸೈಡ್ ಡೌನ್ ಗೆ ಸೇರ್ದವನು, ಈಗ ಅಪ್ಸೈಡ್ ಡೌನ್ ಗೆ ಕನೆಕ್ಟ್ ಆಗಿದ್ದಾನೆ. ಜಿಮ್ ಯಾವ ಜಾಗದಲ್ಲಿ ಇದ್ದಾನೆ ಅಂತ ಇವನು ಡ್ರಾ ಮಾಡಿದ್ದಾನೆ. ಈಗಾಗ್ಲೇ ಮನೆ ತುಂಬಾ ಡ್ರಾಯಿಂಗ್ಸ್ ನ ಜೋಡಿಸ್ಕೊಂಡು ಜಿಮ್ ಇರೋ ಜಾಗ ಯಾವ್ದು ಅಂತ ತಲೆ ಕೆಡ್ಸ್ಕೊಂಡಿದ್ದಾಗ್ಲೇ ಬಾಬ್ ಬಂದ. ಬಾಬ್ಗೆ ಈ ಲೈನ್ಸ್ ನ ನೋಡಿ ತಕ್ಷಣ ಗೊತ್ತಾಯ್ತು ಇದು ಹಾಕಿನ್ಸ್ ನ ಮ್ಯಾಪ್ ಆಗಿದೆ. ಹಾಗಾಗಿ ಜಿಮ್ ಇರೋ ಜಾಗ ಎಲ್ಲಿ ಬರುತ್ತೆ ಅಂತ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾನೆ ಬಾಬ್. ನೆಕ್ಸ್ಟ್ ನಲ್ಲಿ ಮ್ಯಾಕ್ಸ್ ಲೂಕಸ್ ಮತ್ತೆ ಅವನ ಫ್ರೆಂಡ್ಸ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ತನ್ನ ಫ್ರೆಂಡ್ ತರ ನೋಡ್ತಾನೆ ಇಲ್ಲ, ಮಾತೆತ್ತಿದ್ರೆ ಸೀಕ್ರೆಟ್ ಅಂತ ಹೇಳಿ ಮ್ಯಾಕ್ಸ್ ನ ಬಿಟ್ಟು ಹೋಗ್ತಿರ್ತಾರೆ. ಹಾಗಾಗಿ ಈಗ ಲೂಕಸ್ ಕಳೆದ ವರ್ಷ ಏನೇನಾಯ್ತು ಅನ್ನೋದನ್ನೆಲ್ಲ ಹೇಳಿದ್ರು ಕೂಡ ಮ್ಯಾಕ್ಸ್ ಗೆ ನಂಬೋಕೆ ಆಗ್ತಿಲ್ಲ. ಇದೆಲ್ಲ ಕತೆ ಅನ್ಕೊಂಡಿದ್ದಾಳೆ. ನ್ಯಾನ್ಸಿ ಮತ್ತೆ ಜಾನಥನ್ ಮರಿಯ ಮನೆಗೆ ಬಂದು ಇವಳು ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಪ್ಲೇ ಮಾಡಿ ಕೇಳಿಸಿದಾಗ ಇದನ್ನ ಜನ ನಂಬೋ ಹಾಗೆ ಮಾಡ್ಬೇಕು, ಅಂದ್ರೆ ನಾವು ಸ್ವಲ್ಪ ಕತೆ ಆಡ್ ಮಾಡ್ಬೇಕು. ಬಾರ್ಬರಾಳ ಸಾವಿಗೆ ಲ್ಯಾಬ್ ಇಂದ ಲೀಕ್ ಆಗಿರೋ ಯಾವ್ದೋ ಕೆಮಿಕಲ್ ಅಂತ ಸುದ್ದಿ ಹರಡಿಸಿದ್ರೆ ಲ್ಯಾಬ್ ನ ಆಗ ಮುಚ್ಚುವಂತ ಸಂದರ್ಭ ಬರುತ್ತೆ ಅಂತ ಹೇಳ್ತಾನೆ ಮರಿ. ಟೆರಿಯ ಮನೆಯಲ್ಲಿ 11 ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತನ್ನ ಪವರ್ಸ್ ಇಂದ ಟೆರಿ ಏನ್ ಹೇಳೋಕೆ ನೋಡ್ತಿದ್ದಾಳೆ ಅಂತ ಚೆಕ್ ಮಾಡಿದಾಗ ಗೊತ್ತಾಯ್ತು ಟೆರ್ರಿ ಪ್ರೆಗ್ನೆಂಟ್ ಇದ್ದಾಗ ಇವಳಿಗೆ ಬ್ಲೀಡಿಂಗ್ ಶುರು ಆಗಿರುತ್ತೆ. ಹಾಗಾಗಿ ಆಗ ಲ್ಯಾಬ್ ನ ಡೈರೆಕ್ಟರ್ ಆಗಿದ್ದ ಮಾರ್ಟಿನ್ ಇವಳ ಡೆಲಿವರಿ ಮಾಡಿಸಿ ಬದುಕಿರೋ ಮಗುವನ್ನು ಎತ್ಕೊಂಡು ಹೋಗಿರ್ತಾರೆ. ಆದ್ರೆ ಆಮೇಲೆ ಮಗು ಸತ್ತೋಗಿದೆ ಅಂತ ಸುಳ್ಳು ಹೇಳಿರ್ತಾರೆ. ಟೆರ್ರಿ ಕಂಪ್ಲೇಂಟ್ ಕೊಡ್ತಾಳೆ, ಕೇಸ್ ಹಾಕ್ತಾಳೆ. ಏನು ಪ್ರಯೋಜನ ಆಗದೆ ಇದ್ದಾಗ ತನ್ನ ಮಗಳನ್ನ ಕರ್ಕೊಂಡ್ ಬರೋಕೆ ಗನ್ ಹಿಡ್ಕೊಂಡು ಲ್ಯಾಬ್ಗೆ ನುಗ್ತಾಳೆ. ಲ್ಯಾಬ್ ಅಲ್ಲಿ ಮಗಳ ಜೊತೆ ಇನ್ನೊಬ್ಳು ಹುಡುಗಿ ಕೂಡ ಇದ್ದಾಳೆ, ಅವಳೇ ಕಾಳಿ ಪ್ರಸಾದ್. ಮಗಳನ್ನ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಟೆರ್ರಿಯನ್ನೇ ಮಾರ್ಟಿನ್ ಎಳ್ಕೊಂಡು ಹೋಗಿ ತಲೆಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಇವಳ ಬ್ರೈನ್ ಡ್ಯಾಮೇಜ್ ಆಗೋ ಹಾಗೆ ಮಾಡಿರ್ತಾರೆ. ಅದಕ್ಕೆ ಈಗ ಮನೆಯಲ್ಲಿ ಮಾತಾಡದೆ ಕೂತಿದ್ದ ಜಾಗದಲ್ಲೇ ಕೂತಿರೋದು. ತನ್ನ ಮಗಳು ಬಂದಿದ್ದಾಳೆ ಅಂತ ತನ್ನ ಪವರ್ಸ್ ಇಂದ ಗೊತ್ತಾದ್ರೂ ಕೂಡ ಏನು ಮಾಡೋಕ್ಕಾಗಿರಲ್ಲ ಟೆರ್ರಿಗೆ. ಅದೇ ವಿಲ್, ಮೈಕ್, ಜಾಯ್ಸ್ ಮತ್ತೆ ಬಾಬ್ ಜಿಮ್ ನ ಹುಡ್ಕೊಂಡು ಬಂದಾಗ ಒಂದು ಫಾರ್ಮ್ ಅಲ್ಲಿ ಜಿಮ್ ನ ಗಾಡಿ ಮತ್ತೆ ಗುಂಡಿ ಆಗದಿರೋದು ನೋಡಿ ಟನಲ್ ಗೆ ಬಂದು ಕೊನೆಗೂ ಜಿಮ್ ನ ಕಾಪಾಡ್ತಾರೆ. ಹಿಂದೆನೆ ಲ್ಯಾಬ್ ಅವರು ಕೂಡ ಬಂದು ಒಳಗೆ ಫ್ಲೇಮ್ ಥ್ರೋವರ್ ಇಂದ ಮಾನ್ಸ್ಟರ್ ನ ಹರಡಿರೋ ಬೇರುಗಳನ್ನ ಮತ್ತೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನೆಲ್ಲ ಸುಟ್ಟು ಹಾಕ್ಬೇಕಾದ್ರೆ ಒಳ್ಳೆ ವಿಲ್ ನ ದೇಹನೇ ಸುಡ್ತಾ ಇದೆಯೇನೋ ಅನ್ನೋ ಹಾಗೆ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾನೆ. ಹಾಗಾಗಿ ತಕ್ಷಣ ಲ್ಯಾಬ್ ಗೆ ಎತ್ಕೊಂಡ್ ಬರ್ತಾರೆ, ಚೆಕ್ ಮಾಡ್ತಾರೆ. ಎಲ್ಲೂ ಏನು ಸುಡ್ತಿಲ್ಲ, ಸುಡ್ತಿರೋ ಹಾಗೆ ಫೀಲ್ ಆಗ್ತಿದೆ ಅಷ್ಟೇ ಇವನಿಗೆ. ಸ್ಯಾಮ್ ಜಿಮ್ ನ ಮತ್ತೆ ಬೇಸ್ಮೆಂಟ್ ಅಲ್ಲಿ ಇರೋ ಡೋರ್ ಹತ್ರ ಕರ್ಕೊಂಡ್ ಬರ್ತಾನೆ. ಮೊದ್ಲು ಇದು ಡೋರ್ ತರಾನೇ ಇತ್ತು, ಆದ್ರೆ ಈಗ ಊರಗ್ಲ ಓಪನ್ ಆಗಿದೆ. ಭೂಮಿಯ ಆಳಕ್ಕೆ ಬಂದಾಗ ನೋಡ್ತಾರೆ ಇಲ್ಲಿಂದ ತುಂಬಾನೇ ಟನಲ್ ಗಳು ಸೃಷ್ಟಿ ಆಗಿದೆ. ಆ ಮಾನ್ಸ್ಟರ್ ಬಳ್ಳಿಗಳ ರೂಪದಲ್ಲಿ ಇಡೀ ಟೌನ್ ಗೆ ಹರಡ್ಕೊಂಡಿದೆ. ಇದನ್ನ ಈಗ ಸುಟ್ಟಾಕೋಕೋ ಆಗಲ್ಲ. ವಿಲ್ ಕೂಡ ಈಗ ಮಾನ್ಸ್ಟರ್ ನ ಒಂದು ಭಾಗನೇ ಆಗಿರೋದ್ರಿಂದ ಇದು ಸ್ನೇಹಿತರೆ ಹೈವ್ ಮೈಂಡ್ ನ ಕಾನ್ಸೆಪ್ಟ್ ಆಗಿದೆ. ಅಂದ್ರೆ ಮೈಂಡ್ ಒಂದೇ, ಬಾಡಿ ಬೇರೆ ಬೇರೆ. ಆ ತರ ಮಾನ್ಸ್ಟರ್ ಗೆ ಏನ್ ಅನ್ಸುತ್ತೆ ಅದು ವಿಲ್ಗೂ ಕೂಡ ಗೊತ್ತಾಗ್ತಿದೆ, ಹೈವ್ ಮೈಂಡ್ ಆಗಿರೋದ್ರಿಂದ. ಜಾನಥನ್ ಮತ್ತೆ ಜಾಯ್ಸ್ ಮರಿ ಜೊತೆ ಸೇರಿ ಸ್ಯಾಮ್ ನ ಆಡಿಯೋ ರೆಕಾರ್ಡಿಂಗ್ ನ ತುಂಬಾನೇ ಕ್ಯಾಸೆಟ್ ಗೆ ಕಾಪಿ ಮಾಡಿ ಲೆಟರ್ ಜೊತೆಗೆ ನ್ಯೂಸ್ ಪೇಪರ್ ಅವ್ರಿಗೆ, ಮೀಡಿಯಾ ಅವ್ರಿಗೆಲ್ಲ ಕಳ್ಸೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲ ಆದ್ಮೇಲೆ ಜಾನಥನ್ ಮತ್ತೆ ಜಾಯ್ಸ್ ವಾಪಸ್ ತಮ್ಮ ಮನೆಗೆ ಹೊರಡ್ತಾರೆ. ಅದೇ ಡಸ್ಟಿನ್ ಗೆ ಮೈಕ್ ವಿಲ್ ಹತ್ರ ಇರೋ ವಿಷಯ ಗೊತ್ತೇ ಇಲ್ಲ. ಹಾಗಾಗಿ ಸ್ಟೀವ್ ನ ಸಹಾಯದಿಂದ ಮತ್ತೆ ಡೆಮೋಗಾರ್ಗನ್ ಮರಿನ ಬಂಧಿಸೋಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಅದು ಬೇಸ್ಮೆಂಟ್ ಇಂದಾನೆ ಗುಂಡಿ ಆಗುದು ಸುರಂಗ ಮಾಡ್ಕೊಂಡು ಎಸ್ಕೇಪ್ ಆಗಿದೆ. ಡಸ್ಟಿನ್ ಲೂಕಸ್ ಗೆ ಎಲ್ಲಾ ವಿಷಯ ಹೇಳಿ ತಕ್ಷಣ ಬರೋಕೆ ಹೇಳ್ತಾನೆ. ಅದಕ್ಕೆ ಲೂಕಸ್ ಮ್ಯಾಕ್ಸ್ ನ ಕೂಡ ಕರ್ಕೊಂಡ್ ಬರ್ತಾನೆ, ತಾನು ಹೇಳಿದ್ದೆಲ್ಲ ನಿಜ ಅಂತ ಪ್ರೂಫ್ ತೋರ್ಸೋಕೆ. ಡಸ್ಟಿನ್ ಮತ್ತೆ ಸ್ಟೀವ್ ಟ್ರೈನ್ ಟ್ರ್ಯಾಕ್ ಮೇಲೆ ಮಾಂಸದ ತುಂಡುಗಳನ್ನ ಬಿಸಾಕೊಂಡು ಹೋಗ್ತಿದ್ದಾರೆ. ಡೆಮೋಗಾರ್ಗನ್ ತಿನ್ನೋಕೆ ಬಂದಾಗ ಅದರ ಮೇಲೆ ದಾಳಿ ಮಾಡೋಕೆ. ಈ ಸೀನ್ ಸ್ನೇಹಿತರೆ ಅಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಫ್ರೆಂಡ್ಸ್ ನಡ್ಕೊಂಡು ಹೋಗೋದು ಸ್ಟ್ಯಾಂಡ್ ಬೈ ಮೀ ಮೂವಿಯಲ್ಲಿ ಇರೋ ಸೇಮ್ ಇದೇ ರೀತಿಯ ಸೀನ್ ಗೆ ರೆಫರೆನ್ಸ್ ಆಗಿದೆ ಸ್ನೇಹಿತರೆ. ಸ್ಟ್ಯಾಂಡ್ ಬೈ ಮೀ ಮೂವಿ ತುಂಬಾನೇ ಚೆನ್ನಾಗಿದೆ, ಆದ್ರೆ ವಿಡಿಯೋ ಮಾಡಿಲ್ಲ. ಮುಂದೆ ಒಂದಿನ ವಿಡಿಯೋ ಖಂಡಿತ ಮಾಡ್ತೀನಿ. ಈ ಮೂವಿ ಕೂಡ ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ದ ಬಾಡಿ ಅನ್ನೋ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಸೊ ಈಗ ಡಸ್ಟಿನ್ ಮತ್ತೆ ಸ್ಟೀವ್ ಹತ್ರ ಲೂಕಸ್ ಮತ್ತೆ ಮ್ಯಾಕ್ಸ್ ಕೂಡ ಬಂದಿದ್ದಾರೆ. ಎಲ್ಲರೂ ಡೆಮೋಗಾರ್ಗನ್ ನ ಟ್ರ್ಯಾಪ್ ಮಾಡೋಕೆ ವ್ಯವಸ್ಥೆ ಮಾಡಿ ಇಲ್ಲೇ ಇರೋ ಹಳೆ ಬಸ್ ಒಳಗೆ ಬಚ್ಚಿಡ್ಕೊಂತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಮಂಜು ಆವರಿಸ್ಕೊಳ್ಳುತ್ತೆ ಮತ್ತೆ ಡೆಮೋಗಾರ್ಗನ್ ಕೂಡ ಬಂತು. ಆದ್ರೆ ಅವರು ಸೆಟ್ ಮಾಡಿರೋ ಟ್ರ್ಯಾಪ್ ಹತ್ರ ಬರ್ತಾನೆ ಇಲ್ಲ. ಹಾಗಾಗಿ ಸ್ಟೀವೇ ಹೊರಗೆ ಬಂದಾಗ ಇದೊಂದೇ ಅಲ್ಲ ಇನ್ನೊಂದಷ್ಟು ಮರಿ ಡೆಮೋಗಾರ್ಗನ್ ಗಳು ಬಂದಿದ್ದಾವೆ. ಇದನ್ನ ಡಸ್ಟಿನ್ ನಾಯಿ ಸೈಜ್ ಅಲ್ಲಿ ಇದಾವಲ್ಲ ಅಂತ ಡೆಮೋಡಾಗ್ಸ್ ಅಂತ ಕರೀತಾನೆ. ಸ್ಟೀವ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ವಾಪಸ್ ಬಸ್ ಒಳಗೆ ಬಂದ. ಆದ್ರೆ ಬಸ್ ಮೇಲಿಂದ ಡೆಮೋಡಾಗ್ಸ್ ಒಳಗೆ ಬರೋ ಅಷ್ಟರಲ್ಲೇ ಏನಾಯ್ತೋ ಏನೋ ಗೊತ್ತಿಲ್ಲ, ಇವರನ್ನ ಸುಮ್ನೆ ಬಿಟ್ಟು ಇಲ್ಲಿಂದ ಹೋಗ್ತವೆ. ಮ್ಯಾಕ್ಸ್ ಗೆ ಈಗ ಲೂಕಸ್ ಹೇಳಿದ್ದೆಲ್ಲ ನಿಜ ಅಂತ ನಂಬಿಕೆ ಬಂತು. ಈ
ಸೀನ್ ಮಾತ್ರ ಅಲ್ಲ ಸ್ನೇಹಿತರೆ, ಇಡೀ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ದ ಮಿಸ್ಟ್ ಮೂವಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು. ದ ಮಿಸ್ಟ್ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಸೇಮ್ ಈ ಸೀರೀಸ್ ಅಲ್ಲಿ ಆಗೋ ರೀತಿ ಮೂವಿಯಲ್ಲೂ ಕೂಡ ಗವರ್ಮೆಂಟ್ ಅವರು ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ ಇಂದ ಮಿಸ್ ಆಗಿ ಬೇರೆ ಡೈಮೆನ್ಷನ್ ಗೆ ನಮ್ಮ ಡೈಮೆನ್ಷನ್ ಕನೆಕ್ಟ್ ಆಗಿ ಅಲ್ಲಿಂದ ಮಂಜು ಬರೋದು, ಜೊತೆಗೆ ಅದರ ಒಳಗಿಂದ ಮಾನ್ಸ್ಟರ್ ಗಳು ಬಂದು ದಾಳಿ ಮಾಡೋಕೆ ಶುರು ಮಾಡ್ತವೆ. ಸೇಮ್ ಅದೇ ಕಾನ್ಸೆಪ್ಟ್ ನ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲೂ ಬಳಸಿರೋದು. ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಇಲ್ಲ ಮೊದಲೇ ಗೊತ್ತಿರಬಹುದೇನೋ, ದ ಮಿಸ್ಟ್ ಮೂವಿನ ಕೂಡ ಸ್ಟೀಫನ್ ಕಿಂಗ್ ಅವರೇ ಬರೆದಿರೋ ನಾವೆಲ್ ಮೇಲೆ ಆಧಾರಿತವಾಗಿದೆ. ಎಲ್ಲಾ ಕಡೆ ಸ್ಟೀಫನ್ ಕಿಂಗ್. ಇದೇ ಕಾರಣಕ್ಕೆ ಸ್ನೇಹಿತರೆ ಸ್ಟೀಫನ್ ಕಿಂಗ್ ಅವ್ರನ್ನ ಕಿಂಗ್ ಆಫ್ ಹಾರರ್ ಅಂತ ಕರೆಯೋದು. ಸೊ ಕತೆ ಕಡೆ ವಾಪಸ್ ಬರೋಣ. ಈಗ ಇಲ್ಲಿಂದ ಯಾಕೆ ಡೆಮೋಡಾಕ್ಸ್ ಓಡ್ ಹೋದ್ವು ಅಂತ ಲ್ಯಾಬ್ ಅಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಈಗ ವಿಲ್ ಎದ್ಬಿಟ್ಟು ನನಗೆ ಮಾನ್ಸ್ಟರ್ ನ ತಡೆಯೋದು ಹೇಗೆ ಅಂತ ಗೊತ್ತು ಅಂತ ಹೇಳಿ ಸುರಂಗದಲ್ಲಿ ಎಲ್ಲಾ ಸುರಂಗಗಳು ಕನೆಕ್ಟ್ ಆಗೋ ಒಂದು ಜಾಗವನ್ನ ತೋರಿಸಿ ಹೇಳ್ತಾನೆ. ಈ ಜಾಗ ಆ ಮಾನ್ಸ್ಟರ್ ನಿಂದ ಮುಚ್ಚಿಡ್ತಿದೆ, ಇಲ್ಲೇನೋ ಇದೆ ಅನ್ಸುತ್ತೆ ಅಂದಾಗ ಇವನ ಮಾತು ಕೇಳಿ ಸೋಲ್ಜರ್ ಸುರಂಗದ ಒಳಗೆ ಇವನು ಹೇಳಿದ ಜಾಗಕ್ಕೆ ಬಂದಾಗ ವಿಲ್ ಅಳ್ತಾ ಜಾಯ್ಸ್ಗೆ ಹೇಳ್ತಾ ಇದ್ದಾನೆ, ಆ ಮಾನ್ಸ್ಟರ್ ನನ್ನ ಕೈಯಲ್ಲಿ ಇದೆಲ್ಲ ಮಾಡಿಸ್ತಿರೋದು, ನಾನೇನು ತಪ್ಪು ಮಾಡಿಲ್ಲ ಅಂತ ಅಳ್ತಾ ಇದ್ದಾನೆ. ಇದರಿಂದ ಮೈಕ್ಗೆ ಗೊತ್ತಾಯ್ತು ಇವನನ್ನ ಆ ಮಾನ್ಸ್ಟರ್ ಬಳಸ್ಕೊಂಡು ಇಲ್ಲೇನ್ ನಡೀತಿದೆ ಅಂತ ತಿಳ್ಕೊಂತಾ ಇದೆ. ಇವನ ಸಹಾಯದಿಂದ ಆ ಸೋಲ್ಜರ್ಸ್ ನ ಸುರಂಗದ ಒಳಗೆ ಮಾನ್ಸ್ಟರ್ ಕರ್ಸ್ಕೊಂಡಿದೆ. ಸ್ಟೀವ್ ಡಸ್ಟಿನ್ ಅವರ ಮೇಲೆ ದಾಳಿ ಮಾಡೋಕೆ ಹೋಗಿದ್ದ ಡೆಮೋಡಾಕ್ಸ್ ನ ಕೂಡ ಸುರಂಗಕ್ಕೆ ಕರ್ಸ್ಕೊಳ್ಳುತ್ತೆ ಸೋಲ್ಜರ್ಸ್ ನ ಸಾಯಿಸೋಕೆ. ಆದ್ರೆ ಮೈಕ್ ಬಂದು ಅದು ಟ್ರ್ಯಾಪ್ ಅಂತ ಅರ್ಥ ಮಾಡಿಸೋ ಅಷ್ಟರಲ್ಲೇ ಡೆಮೋಡಾಕ್ಸ್ ಸೋಲ್ಜರ್ಸ್ ನೆಲ್ಲ ಸಾಯಿಸಿದ್ವು. ಈಗ ಒಂದು ಎಪಿಸೋಡ್ ಪೂರ್ತಿ 11 ಮತ್ತೆ ಕಾಳಿಯ ಕಥೆಯನ್ನ ನೋಡ್ತೀವಿ. 11 ಟೆರಿ ಏನ್ ಹೇಳೋಕೆ ನೋಡ್ತಿದ್ದಾಳೆ ಅಂತ ಪದೇ ಪದೇ ತನ್ನ ಪವರ್ಸ್ ಇಂದ ಚೆಕ್ ಮಾಡಿದಾಗೆಲ್ಲ ಕಾಳಿನೇ ಕಾಣಿಸೋ ಹಾಗೆ ಟೆರಿ ಮಾಡ್ತಿದ್ದಾಳೆ. ಹಾಗಾಗಿ ಮೋಸ್ಟ್ಲಿ ಕಾಳಿನ ಹುಡ್ಕೋಕೆ ಟೆರಿ ಹೇಳ್ತಿರ್ಬೋದು ಅಂತ ಟೆರಿಯ ತಂಗಿಗೆ ಹೇಳಿದಾಗ 11ಗೆ ಇವಳು ಕಾಳಿಯ ಹಳೆಯ ಫೈಲ್ಸ್ ನ ಕೊಡ್ತಾಳೆ. ಇದರಲ್ಲಿ ಕಾಳಿಯ ಫೋಟೋ ನೋಡಿ ಇದರ ಸಹಾಯದಿಂದನೇ ಕಾಳಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂತಾಳೆ 11. ಆದ್ರೆ ಟೆರಿಯ ತಂಗಿ ಇವಳು ತೊಂದರೆಯಲ್ಲಿ ಸಿಗಾಕೋಬಹುದು ಅಂತ ಜಿಮ್ಗೆ ಫೋನ್ ಮಾಡೋಕೆ ನೋಡಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ಫ್ಲೋರೆನ್ಸ್ ಅನ್ನೋ ಮಹಿಳೆ ಕಾಲ್ ರಿಸೀವ್ ಮಾಡ್ತಾಳೆ. 11 ಇಲ್ಲಿರೋ ವಿಷಯ ಇವಳು ಹೇಳೋದನ್ನ ಕೇಳಿಸ್ಕೊಂಡ 11 ತಕ್ಷಣ ಮನೆ ಬಿಟ್ಟು ಓಡ್ ಹೋಗ್ತಾಳೆ. ಮತ್ತೆ ಸಿಟಿಯಲ್ಲಿ ಇರೋ ಕಾಳಿನ ಹುಡ್ಕೊಂಡು ಅವಳ ಕ್ರಿಮಿನಲ್ ಗ್ಯಾಂಗ್ ಇರೋ ಜಾಗಕ್ಕೆ ಬರ್ತಾಳೆ. ಕಾಳಿಗೆ 11 ತಾನು ಯಾರು ಏನ್ ಕತೆ ಅಂತೆಲ್ಲ ಹೇಳಿದಾಗ ಇವಳಿಗೂ ಖುಷಿ ಆಯ್ತು, ತನ್ನ ರೀತಿನೇ ಇರೋರು ಇನ್ನೊಬ್ರು ಸಿಕ್ಕುದ್ರಲ್ಲ ಅಂತ. 11 ತರ ಕಾಳಿ ಕೂಡ ಲ್ಯಾಬ್ ಇಂದ ತಪ್ಪಿಸ್ಕೊಂಡ್ ಬಂದಿರ್ತಾಳೆ. ಈಗ ಕಳ್ಳತನ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ತನಗೆ ಲ್ಯಾಬ್ ಅಲ್ಲಿ ತೊಂದರೆ ಕೊಟ್ಟವ್ರನ್ನ ಹುಡುಕಿ ಸಾಯಿಸ್ತಿದ್ದಾರೆ. ಈ ಸೀಸನ್ ನ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ ಒಬ್ಬನನ್ನ ಸಾಯಿಸ್ಬಿಟ್ಟು ಬಂದಿರ್ತಾರೆ, ಅದಕ್ಕೆ ಪೊಲೀಸರು ಹಿಂದೆ ಬಿದ್ದಿದ್ರು. ಈಗ 11 ಇದ್ದಾಳೆ, ಇವಳ ಶಕ್ತಿಯಿಂದ ಲ್ಯಾಬ್ ಅಲ್ಲಿ ಇದ್ದವ್ರನ್ನ ಹುಡುಕಿ ಸಾಯಿಸೋಕೆ ಈಸಿ ಆಯ್ತು. ಕಾಳಿ 11ಗೆ ಹೇಗೆ ತನ್ನ ಪವರ್ಸ್ ನ ಸುಸ್ತಾಗ್ದಂಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಾಳೆ. ಅದೇ ಮನ್ಸಲ್ಲಿ ಇರೋ ಕೋಪವನ್ನ ಶಕ್ತಿಯಾಗಿ ಬಳಸ್ಕೋಬೇಕು ಅಂದಾಗ ಇವಳು ಒಂದು ಟ್ರೈನ್ ಬೋಗಿಯನ್ನೇ ಆರಾಮಾಗಿ ತನ್ನ ಪವರ್ಸ್ ಇಂದ ಎಳಿತಾಳೆ. 11 ಅವರಮ್ಮ ಟೆರ್ರಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡೋ ಸಮಯದಲ್ಲಿ ರೇ ಅನ್ನೋ ವ್ಯಕ್ತಿ ಸಹಾಯ ಮಾಡಿರ್ತಾನೆ. ಹಾಗಾಗಿ 11 ನ ನೀಟಾಗಿ ರೆಡಿ ಮಾಡಿಸ್ಕೊಂಡು ರೇನ ಮನೆಗೆ ಕರ್ಕೊಂಡ್ ಬಂದಾಗ 11 ತನ್ನ ಪವರ್ಸ್ ಇಂದ ಇವನನ್ನ ಕೊಲ್ಲೋಕೆ ನೋಡ್ತಾಳೆ. ಈಗ ರೇ ತನ್ನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕಾರಣ ಮಾರ್ಟಿನ್ ಎಲ್ಲಿದ್ದಾನೆ ಅಂತ ನಾನ್ ಹೇಳ್ತೀನಿ ಅಂದಾಗ 11ಗೆ ಶಾಕ್ ಆಯ್ತು. ಇದೇನು ಡೆಮೋಗಾರ್ಗನ್ ಸ್ಕೂಲಲ್ಲಿ ದಾಳಿ ಮಾಡಿದಾಗ್ಲೇ ಲ್ಯಾಬ್ ಅವ್ರನ್ನೆಲ್ಲ ಸಾಯಿಸಿತ್ತು, ಮಾರ್ಟಿನ್ ಮೇಲೂ ಮಾನ್ಸ್ಟರ್ ದಾಳಿ ಮಾಡಿತ್ತು, ಆದ್ರೂ ಬದುಕಿರೋಕೆ ಸಾಧ್ಯನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ರೇಗೆ ಇಬ್ರು ಮಕ್ಕಳಿದ್ದಾರೆ, ಅವರು ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಅಂತ ಈಗ ಗೊತ್ತಾಯ್ತು. ಮಕ್ಕಳು ಬೇರೆ ಇದಾರೆ ಅಂತ 11 ಕಾಳಿಗೆ ಇವನನ್ನ ಸಾಯಿಸೋಕೆ ಬಿಡಲ್ಲ, ಪೊಲೀಸ್ ಅವ್ರು ಬೇರೆ ಬಂದ್ರು ಅಂತ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕಾಳಿ 11ಗೆ ನಿನ್ನ ತಾಯಿಯ ಸ್ಥಿತಿಗೆ ಕಾರಣ ಆದವ್ರನ್ನ ನೀನು ಸಾಯಿಸ್ಬೇಕು ತಾನೆ, ಆದ್ರೆ ನಾನು ಫೋರ್ಸ್ ಮಾಡಲ್ಲ, ಇದೇನು ಜೈಲ್ ಅಲ್ಲ, ನೀನು ಬೇಕಿದ್ರೆ ವಾಪಸ್ ಹೋಗು, ಇಲ್ಲ ನಮ್ ಜೊತೆನೆ ಇರು ಅಂದಾಗ 11 ತನ್ನ ಪವರ್ಸ್ ನ ಬಳಸಿ ಮೈಕ್ ಮತ್ತೆ ಜಿಮ್ ಏನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಲ್ಯಾಬ್ ಅಲ್ಲಿ ಪರದಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ವಾಪಸ್ ಹಾಕಿನ್ಸ್ ಗೆ ಹೋಗೋಕೆ ಡಿಸೈಡ್ ಮಾಡ್ತಾಳೆ. ಇದೇ ಸಮಯಕ್ಕೆ ಪೊಲೀಸ್ ಇಲ್ಲಿಗೇನೆ ಇವರನ್ನ ಹುಡ್ಕೊಂಡ್ ಬಂದ್ರು, ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕೆ ದಾರಿನೇ ಇಲ್ಲ. ಆದ್ರೆ ಕಾಳಿ ತನ್ನ ಪವರ್ಸ್ ಇಂದ ಯಾರು ಪೊಲೀಸ್ ಅವ್ರಿಗೆ ಕಾಣದೇ ಇರೋ ಹಾಗೆ ಮಾಡ್ತಾಳೆ. ಇಲ್ಲಿಂದ ವ್ಯಾನ್ ಹತ್ತಿ ಹೊರಟಾಗ 11 ಬರಲ್ಲ, ನಾನು ವಾಪಸ್ ಹೋಗ್ಬೇಕು ಅಂತ ಹೇಳಿ ಹಾಕಿನ್ಸ್ ಗೆ ಹೋಗೋ ಬಸ್ ಹತ್ತುತ್ತಾಳೆ. ಇವಳು ಬಸ್ ಹತ್ತೋದಿರ್ಲಿ ಲ್ಯಾಬ್ ಅಲ್ಲಿ ಬೇಸ್ಮೆಂಟ್ ಇಂದ ಮೇಲೆ ಹತ್ತುತ್ತಾ ಇದ್ದಾವೆ ಡೆಮೋಡಾಕ್ಸ್. ತಕ್ಷಣ ಎಲ್ಲರೂ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ. ಸ್ಯಾಮ್ ಮತ್ತೆ ಜಿಮ್ ವಿಲ್ ಹತ್ರ ಹೊರಡ್ತಾರೆ. ಬೇರೆಯವರ ಮೇಲೆಲ್ಲ ಡೆಮೋಡಾಕ್ಸ್ ದಾಳಿ ಮಾಡಿ ಕೊಲ್ಲೋಕೆ ಶುರು ಮಾಡ್ತವೆ. ವಿಲ್ಗೆ ನಿದ್ದೆ ಬರೋ ಇಂಜೆಕ್ಷನ್ ನ ಕೊಟ್ಟು ಎತ್ಕೊಂಡು ಓಡೋಕೆ ನೋಡ್ತಾರೆ, ಆದ್ರೆ ಆಗ್ಲಿಲ್ಲ. ಹಾಗಾಗಿ ಇಲ್ಲೇ ಇದ್ದ ಒಂದು ರೂಮ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾರೆ. ಹಿಂದೆನೆ ಕರೆಂಟ್ ಕೂಡ ಹೋಯ್ತು. ಮೇನ್ ಡೋರ್ ಎಲ್ಲ ಕ್ಲೋಸ್ ಆಗಿ ಲಾಕ್ ಆಗುತ್ತೆ. ಓಪನ್ ಆಗ್ಬೇಕು ಅಂದ್ರೆ ಮತ್ತೆ ಕರೆಂಟ್ ಬಂದು 3 ಫ್ಲೋರ್ ಕೆಳಗೆ ಇರೋ ಕಂಪ್ಯೂಟರ್ ಇಂದ ಹೊರಗೆ ಹೋಗೋಕೆ ಡೋರ್ ನ ಓಪನ್ ಮಾಡ್ಬೇಕಾಗುತ್ತೆ. ಕಂಪ್ಯೂಟರ್ ನ ಆಪರೇಟ್ ಮಾಡೋಕೆ ಇಲ್ಲಿ ಯಾರಿಗೂ ಬರಲ್ಲ, ಬಾಬ್ಗೆ ಬಿಟ್ಟು. ಹಾಗಾಗಿ ಬಾಬ್ ಗನ್ ಎತ್ಕೊಂಡು ಹೊಡ್ತಾನೆ. ಕೆಳಗೆ ಬಂದು ಮೊದಲು ಬ್ರೇಕರ್ಸ್ ನ ರೀಸೆಟ್ ಮಾಡಿ ಕರೆಂಟ್ ಬರೋ ಹಾಗೆ ಮಾಡಿ ಕಂಪ್ಯೂಟರ್ ಆನ್ ಆಗ್ತಿದ್ದಂಗೆ ಡೋರ್ ಗೇಟ್ ಎಲ್ಲ ಓಪನ್ ಮಾಡ್ತಾನೆ. ಆಗ್ಲೇ ಲ್ಯಾಬ್ ಹೊರಗೇನೆ ಬಂದಿದ್ದ ಜಾನಥನ್, ನ್ಯಾನ್ಸಿ, ಲೂಕಸ್, ಡಸ್ಟಿನ್, ಸ್ಟೀವ್ ಮತ್ತೆ ಮ್ಯಾಕ್ಸ್ ಗೇಟ್ ಓಪನ್ ಆಗ್ತಿದ್ದಂಗೆ ಒಳಗೆ ಬರ್ತಾರೆ. ಯಾವ ಡೋರ್ ಇಂದ ಹೊರಗೆ ಹೋಗ್ಬೇಕು ಅಂತ ಸ್ಯಾಮ್ ಜಿಮ್ಗೆ ಹೇಳಿ ಕಳಿಸ್ತಾರೆ. ಇವರು ಹೋಗಲ್ಲ, ಬಾಬ್ ಹೊರಗೆ ಬರೋಕೆ ಸಹಾಯ ಮಾಡೋಣ ಅಂತ ಇಲ್ಲೇ ಉಳ್ಕೊಂತಾರೆ. ಸಿಸಿಟಿವಿ ಕ್ಯಾಮ್ರಾದ ಮಾನಿಟರ್ಸ್ ಇಲ್ಲೇ ಇದೆ. ಹಾಗಾಗಿ ಜಿಮ್ ವಿಲ್ ನ ಎತ್ಕೊಂಡು ಜೊತೆಗೆ ಮೈಕ್ ಮತ್ತೆ ಜಾಯ್ಸ್ ನ ಕೂಡ ಕರ್ಕೊಂಡು ಹೊರಡ್ತಾನೆ.
ಅದೇ ಬಾಬ್ಗೆ ವೈರ್ಲೆಸ್ ಮುಖಾಂತರ ಯಾವ ದಾರಿಯಲ್ಲಿ ಡೆಮೋಡಾಕ್ಸ್ ಇಲ್ಲ ಆ ದಾರಿಯಲ್ಲಿ ಬರೋಕೆ ಸ್ಯಾಮ್ ಗೈಡ್ ಮಾಡ್ತಿದ್ರು ಕೂಡ ಹೊರಗೆ ಹೋಗೋ ಡೋರ್ ಹತ್ರ ಬರೋ ಅಷ್ಟರಲ್ಲೇ ಒಂದು ಡೆಮೋಡಾಗ್ ಬಾಬ್ ಮೇಲೆ ದಾಳಿ ಮಾಡಿ ಇವನನ್ನ ಸಾಯಿಸ್ಬಿಡುತ್ತೆ. ಇದನ್ನ ಕಣ್ಣಾರೆ ನೋಡಿದ ಜಾಯ್ಸ್ಗೆ ತುಂಬಾನೇ ಶಾಕ್ ಆಗಿ ಅಳ್ತಾ ಇದ್ದಾಳೆ. ಜಾನಥನ್ ಮತ್ತೆ ಜಿಮ್ ತಮ್ಮ ಕಾರಲ್ಲಿ ಎಲ್ಲರನ್ನ ಕೂರಿಸ್ಕೊಂಡು ಕೊನೆಗೂ ವಿಲ್ ನ ಮನೆಗೆ ಬರ್ತಾರೆ. ಇಲ್ಲಿ ಮೈಕ್ ಮತ್ತೆ ಡಸ್ಟಿನ್ಗೆ ಈ ಮಾನ್ಸ್ಟರ್ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲಿ ಬರೋ ಮೈಂಡ್ ಫ್ಲೇಯರ್ ತರ ಇದೆ ಅಂತ ಈ ಮಾನ್ಸ್ಟರ್ ನ ಹಾಗೆ ಕರೆಯೋಕೆ ಶುರು ಮಾಡ್ತಾರೆ. ಈ ಮೈಂಡ್ ಫ್ಲೇಯರ್ ಡೆಮೋಡಾಕ್ಸ್ ಆ ಬಳ್ಳಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಮತ್ತೆ ವಿಲ್ ನ ಕೂಡ ಕಂಟ್ರೋಲ್ ಮಾಡ್ತಿದ್ದೆ. ಯಾಕೆ ಅಂದ್ರೆ ನಮ್ಮ ಜಗತ್ತನ್ನ ತನ್ನ ವಶಪಡಿಸ್ಕೊಳ್ಳೋಕೆ ರಾಜ ಹೇಗೆ ಬೇರೆ ಸಾಮ್ರಾಜ್ಯಗಳನ್ನ ಗೆಲ್ತಾ ಹೋಗ್ತಾನೋ ಅದೇ ತರ ಈ ಮೈಂಡ್ ಫ್ಲೇಯರ್ ಕೂಡ. ಸೊ ಹಾಗಾಗಿ ಈ ಮಾನ್ಸ್ಟರ್ ನ ವೀಕ್ನೆಸ್ ಕಂಡಿಡ್ಕೋಬೇಕು ಅಂದ್ರೆ ವಿಲ್ ಇಂದ ಮಾತ್ರ ಸಾಧ್ಯ. ನಾವು ಎಲ್ಲಿದೀವಿ ಅಂತ ಮಾನ್ಸ್ಟರ್ಗೆ ಗೊತ್ತಾಗಬಾರ್ದು ಅಂದ್ರೆ ವಿಲ್ಗೂ ಕೂಡ ತಾನು ಎಲ್ಲಿದ್ದಾನೆ ಅಂತ ಗೊತ್ತಾಗಬಾರ್ದು. ಅದಕ್ಕೆ ತಕ್ಷಣ ವಿಲ್ ನ ಎತ್ಕೊಂಡ್ ಬಂದು ಸ್ಟೋರ್ ರೂಮ್ ಅಲ್ಲಿ ಕಟ್ ಹಾಕಿ ಇದು ಸ್ಟೋರ್ ರೂಮೇ ಅಲ್ಲ ಅನ್ನೋ ಹಾಗೆ ಮಾಡ್ತಾರೆ. ಮತ್ತೆ ವಿಲ್ ನ ಮುಖಕ್ಕೆ ಲೈಟ್ ಕೂಡ ಬಿಡ್ತಾರೆ. ಹಾಗಾಗಿ ಇವನಿಗೆ ಎಚ್ಚರಿಕೆ ಆದಾಗ ಈ ಜಾಗ ಯಾವುದು ಅಂತ ಇವನಿಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಈ ರೀತಿ ಆದಾಗ ಮಾನ್ಸ್ಟರ್ ಎಲ್ಲಿಗೆ ಅಂತ ಡೆಮೋಡಾಕ್ಸ್ ನ ಕಳಿಸುತ್ತೆ. ಸೊ ಈಗ ವಿಲ್ ನ ಕಟ್ ಹಾಕಿ ಆದ್ಮೇಲೆ ಇವನ ಜೊತೆ ಹಳೆ ನೆನಪುಗಳ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಜಾಯ್ಸ್, ಜಾನಥನ್ ಮತ್ತೆ ಮೈಕ್. ಆಗ ವಿಲ್ಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ. ಬಾಯಿಂದ ಮಾನ್ಸ್ಟರ್ ಏನು ಹೇಳೋಕೆ ಬಿಡಲ್ಲ. ಅದರ ಕೈಯಿಂದ ಸನ್ನೆ ಮಾಡ್ತಿರೋದನ್ನ ಜಿಮ್ ನೋಡ್ತಾನೆ. ವಿಲ್ ಮಾರ್ಸ್ ಕೋಡ್ ಅಂದ್ರೆ ಡಾಟ್ಸ್ ಮತ್ತೆ ಡ್ಯಾಶ್ ನ ತೋರಿಸಿ ಕ್ಲೋಸ್ ಗೇಟ್ ಅಂತ ತೋರಿಸ್ತಿದ್ದಾನೆ. ಬೇಸ್ಮೆಂಟ್ ಅಲ್ಲಿ ಇರೋ ದ್ವಾರವನ್ನ ಕ್ಲೋಸ್ ಮಾಡಿ ಅಂತ. ಇದೇ ಸಮಯಕ್ಕೆ ಜಾಯ್ಸ್ ನ ಮನೆಯಲ್ಲಿ ಇದ್ದ ಫೋನ್ ರಿಂಗ್ ಆಯ್ತು. ಹಾಗಾಗಿ ನಾನು ಮನೆ ಹತ್ರನೇ ಇದ್ದೀನಿ ಅಂತ ವಿಲ್ಗೆ ಗೊತ್ತಾಯ್ತು. ವಿಲ್ಗೆ ಗೊತ್ತಾದ್ರೆ ಮಾನ್ಸ್ಟರ್ಗೆ ಗೊತ್ತಾದಂಗೆ ಅರ್ಥ. ಹಾಗಾಗಿ ಡೆಮೋಡಾಕ್ಸ್ ನ ಕಳಿಸುತ್ತೆ. ಎಲ್ಲರೂ ಮನೆ ಒಳಗೆ ಬಂದು ಅವುಗಳ ಜೊತೆ ಫೈಟ್ ಮಾಡೋಕೆ ರೆಡಿ ಆಗಿದ್ದಾಗ್ಲೇ ಹೊರಗೆ ಯಾರೋ ಡೆಮೋಡಾಕ್ಸ್ ಮೇಲೆ ದಾಳಿ ಮಾಡ್ತಿರೋ ಶಬ್ದ ಕೇಳ್ತಿದೆ. ಒಂದು ಸಾವನ್ನಪ್ಪಿರೋ ಡೆಮೋಡಾಗ್ ಮನೆ ಒಳಗೆ ಬಂದು ಬಿತ್ತು. ಡೋರ್ ಕೂಡ ತಂತಾನೆ ಓಪನ್ ಆಯ್ತು. ಯಾರು ಅಂತ ನೋಡಿದ್ರೆ 11. ಮೈಕ್ಗೆ 11 ನೋಡಿ 11ಗೆ ಮೈಕ್ ನ ನೋಡಿ ತುಂಬಾನೇ ಖುಷಿ ಆಯ್ತು. ಬೇರೆ ಎಲ್ಲರೂ ಕೂಡ 11 ವಾಪಸ್ ಬಂದಿರೋದಕ್ಕೆ ಖುಷಿಯಾಗಿ ಇದ್ದಾರೆ. ಆದ್ರೆ ಜಿಮ್ ಮನೆಯಲ್ಲೇ ಇವಳು ಇದ್ಲು ಅಂತ ಮೈಕ್ಗೆ ಗೊತ್ತಾಗಿ ಜಿಮ್ ಜೊತೆ ಜಗಳ ಮಾಡ್ತಾನೆ. ಜಿಮ್ ಹೇಗೋ ಇವನಿಗೆ ಸಮಾಧಾನ ಮಾಡ್ದ. ನಂತರ ವಿಲ್ ಈ ಮಾರ್ಸ್ ಕೋಡ್ ಅಲ್ಲಿ ಹೇಳಿರೋ ಹಾಗೆ ಗೇಟ್ ಕ್ಲೋಸ್ ಮಾಡೋಕೆ ಸಾಧ್ಯ ಇರೋದು 11 ಕೈಯಲ್ಲಿ ಮಾತ್ರ. ಆದ್ರೆ ವಿಲ್ ಆ ಮಾನ್ಸ್ಟರ್ ಗೆ ಪೊಸೆಸ್ಡ್ ಆಗಿದ್ದಾಗ್ಲೇ ದ್ವಾರವನ್ನ ಕ್ಲೋಸ್ ಮಾಡಿದ್ರೆ ವಿಲ್ ಕೂಡ ಪ್ರಾಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಮಾನ್ಸ್ಟರ್ ಗೆ ಕನೆಕ್ಟ್ ಆಗಿರೋದ್ರಿಂದ. ಹಾಗಾಗಿ ವಿಲ್ ನ ದೇಹದಲ್ಲಿ ಇರೋ ಮಾನ್ಸ್ಟರ್ ನ ಒಂದು ಭಾಗವನ್ನ ಹೊರಗೆ ತೆಗಿಬೇಕು. ಈ ರೀತಿ ಮಾಡ್ಬೇಕು ಅಂದ್ರೆ ವಿಲ್ ನ ಬಾಡಿಯಲ್ಲಿ ಇರೋ ಅದಕ್ಕೆ ಬದುಕೋಕೆ ಬಿಡಬಾರ್ದು. ಟೆಂಪರೇಚರ್ ಜಾಸ್ತಿ ಆದ್ರೆ ಮಾನ್ಸ್ಟರ್ ಗೆ ಆಗಲ್ಲ. ಅದಕ್ಕೆ ಆಗದೆ ಇರೋದನ್ನೇ ಮಾಡಿ ಮಾನ್ಸ್ಟರೇ ಹೊರಗೆ ಬರೋ ಹಾಗೆ ಮಾಡ್ಬೇಕು ಅಂತಾಳೆ ಜಾಯ್ಸ್. ಸೊ ಈಗ ಪ್ಲಾನ್ ಮಾಡಿ 11 ಮತ್ತೆ ಜಿಮ್ ಲ್ಯಾಬ್ ಗೆ ಹೊಡ್ತಾರೆ. ಜಾನಥನ್, ಜಾಯ್ಸ್ ಮತ್ತೆ ನ್ಯಾನ್ಸಿ ವಿಲ್ ನ ಎತ್ಕೊಂಡು ಜಿಮ್ ನ ಮನೆಗೆ ಹೊಡ್ತಾರೆ. ಅಲ್ಲಿ ದೆವ್ವ ಬಿಡ್ಸೋಕೆ ಅಂದ್ರೆ ಮಾನ್ಸ್ಟರ್ ಬಿಡ್ಸೋಕೆ. ಮಾನ್ಸ್ಟರ್ ಹೊರಗೆ ಹೋಗ್ತಿದ್ದಂಗೆ 11 ಡೋರ್ ಕ್ಲೋಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ದಾರಿಯಲ್ಲಿ ಜಿಮ್ 11 ಜೊತೆ ಯಾಕೆ ತಾನು ಅಷ್ಟು ಸ್ಟ್ರಿಕ್ಟ್ ಆಗಿ ನಡ್ಕೊಂತಿದ್ದ ಅಂತ ಹೇಳ್ತಿದ್ದಾನೆ. ಆಲ್ರೆಡಿ ಒಬ್ಳು ಮಗಳನ್ನ ಕಳ್ಕೊಂಡಿರೋ ಜಿಮ್ಗೆ 11 ನ ಕೂಡ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇನ್ನ ಮೈಕ್, ಲೂಕಸ್, ಡಸ್ಟಿನ್, ಮ್ಯಾಕ್ಸ್ ಮತ್ತೆ ಸ್ಟೀವ್ ಇನ್ನೂ ವಿಲ್ ನ ಮನೆಯಲ್ಲೇ ಇದ್ದಾರೆ. ಇಲ್ಲೇ ಇದ್ರೆ ಆಗಲ್ಲ. ಜಿಮ್ ಫಾರ್ಮ್ ಅಲ್ಲಿ ಗುಂಡಿ ತೆಗ್ದಿದ್ನಲ್ಲ ಅಲ್ಲಿಂದ ಎಲ್ಲಾ ಸುರಂಗಗಳು ಸೇರೋ ಜಾಗಕ್ಕೆ ಹೋಗಿ ಬೆಂಕಿ ಹಾಕಿದ್ರೆ ಮಾನ್ಸ್ಟರ್ ಡೆಮೋಡಾಕ್ಸ್ ನೆಲ್ಲ ಆ ಜಾಗಕ್ಕೆ ಕರ್ಸ್ಕೊಳುತ್ತೆ. ಅವುಗಳು ಬರೋ ಅಷ್ಟರಲ್ಲಿ ಬೆಂಕಿ ಹಾಕಿ ನಾವು ತಪ್ಪಿಸ್ಕೊಳ್ಳೋಣ. ಆಗ 11 ಗೇಟ್ ಕ್ಲೋಸ್ ಮಾಡ್ಬೇಕಾದ್ರೆ ಅಲ್ಲಿಗೆ ಯಾವ ಡೆಮೋಡಾಕ್ಸ್ ಕೂಡ ಹೋಗಲ್ಲ ಅಂತ ಮೈಕ್ ಹೇಳ್ತಾನೆ. ಆದ್ರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆನೆ ಮ್ಯಾಕ್ಸ್ ನ ಅಣ್ಣ ಬಿಲಿ ಮ್ಯಾಕ್ಸ್ ನ ಹುಡ್ಕೊಂಡು ಬಂದ. ಮೊದ್ಲೇ ಹೇಳ್ದಂಗೆ ಬಿಲಿ ಅವರಪ್ಪ ಮ್ಯಾಕ್ಸ್ ಅವರಮ್ಮನ್ನ ಮದ್ವೆ ಆಗಿರೋದು. ಬಿಲಿ ಅವರಪ್ಪ ಬಿಲ್ಲಿಗೆ ತುಂಬಾನೇ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಬಿಲಿ ಮ್ಯಾಕ್ಸ್ ಮೇಲೆ ಕೋಪ ತೀರ್ಸ್ಕೊಂತಾ ಇರ್ತಾನೆ. ಈಗ್ಲೂ ಅಷ್ಟೇ ಮ್ಯಾಕ್ಸ್ ಕಾಣ್ತಿಲ್ಲ. ಹುಡ್ಕೊಂಡ್ ಬಾ ಅಂತ ಬಿಲಿ ಅವರಪ್ಪ ಹೊಡೆದು ಕಳ್ಸಿದ್ದಾರೆ. ಫುಲ್ ಕೋಪದಲ್ಲೇ ಇಲ್ಲಿಗೆ ಬಂದಿರೋದ್ರಿಂದ ಸ್ಟೀವ್ ಮತ್ತೆ ಇವನ ನಡುವೆ ದೊಡ್ಡ ಜಗಳನೇ ಆಗುತ್ತೆ. ಸ್ಟೀವ್ಗೆ ಬಿಲಿ ಚೆನ್ನಾಗಿ ಹೊಡಿಬೇಕಾದ್ರೆ ವಿಲ್ಗೆ ಅಂತ ತಂದಿದ್ದ ಇಂಜೆಕ್ಷನ್ ನ ಬಿಲಿಗೆ ಚುಚ್ಬಿಡ್ತಾಳೆ ಮ್ಯಾಕ್ಸ್. ಇದರಿಂದ ಬಿಲಿ ಪ್ರಜ್ಞೆ ತಪ್ತಾನೆ. ಬಿಲಿ ಕೈಯಲ್ಲಿ ಓಡಿಸ್ಕೊಂಡಿರೋ ಸ್ಟೀವ್ ನ ಎಲ್ಲರೂ ಕಾರ್ ಒಳಗೆ ಹಾಕೊಂಡು ಜಿಮ್ ಗುಂಡಿ ಅಗ್ದಿರೋ ಫಾರ್ಮ್ ಹತ್ರ ಹೊಡ್ತಾರೆ. ಸ್ಟೀವ್ಗೆ ಬಿಲಿ ಹೊಡೆದಿರೋ ಏಟಿಗೆ ಸರಿಯಾಗಿ ಕಣ್ಣು ಕಾಣ್ತಿಲ್ಲ. ಮೈಕ್ ನ ನೋಡಿ ನ್ಯಾನ್ಸಿ ಅಂತ ಇದ್ದಾನೆ. ಹೇಗೋ ಎಲ್ಲರೂ ಕೊನೆಗೂ ಸುರಂಗಕ್ಕೆ ಬರ್ತಾರೆ. ಎಲ್ಲಾ ಸುರಂಗಗಳು ಒಂದೇ ಕಡೆ ಸೇರೋ ಜಾಗ ಇದೆಯಲ್ಲ ಅಲ್ಲಿಗೆ ಬಂದು ಪೆಟ್ರೋಲು ಸೀಮೆಣ್ಣೆ ಎಲ್ಲ ಸುರಿದು ಬೆಂಕಿ ಹಚ್ತಾರೆ. ಆಗ್ಲೇ 11 ಮತ್ತೆ ಜಿಮ್ ಲ್ಯಾಬ್ ಒಳಗೆ ಬಂದಿದ್ದಾರೆ. ಇಲ್ಲಿ ಡೈರೆಕ್ಟರ್ ಸ್ಯಾಮ್ ಗಾಯಗೊಂಡು ಕೆಳಗೆ ಕೂತಿದ್ದಾರೆ. ಕಾಲಿಗೆ ಏಟಾಗಿದೆ. ಹೇಗೋ ಪ್ರಾಣಕ್ಕೆ ಏನೋ ಅಪಾಯ ಆಗಿಲ್ಲ. ನಾವು ವಾಪಸ್ ಬರ್ತೀವಿ, ಇಲ್ಲೇ ಇರಿ ಅಂತ ಹೇಳಿ ಬೇಸ್ಮೆಂಟ್ ಹತ್ರ ಇಬ್ರು ಬರ್ತಾರೆ. ಇನ್ನೊಂದ್ ಕಡೆ ವಿಲ್ ನ ಜಾಯ್ಸ್, ಜಾನಥನ್ ಮತ್ತೆ ನ್ಯಾನ್ಸಿ ಜಿಮ್ ನ ಮನೆಗೆ ಕರ್ಕೊಂಡ್ ಬಂದು ಒಳ್ಳೆ ಎಕ್ಸಾರ್ಸಿಸಮ್ ಮಾಡೋ ಹಾಗೆ ಬೆಡ್ ಗೆ ಕಟ್ ಹಾಕಿ ಇವನ ಸುತ್ತ ಹೀಟರ್ ಇಟ್ಟು ಆನ್ ಮಾಡ್ತಾರೆ. ಕೊನೆಗೂ ಬಿಸಿ ತಡ್ಕೊಳಕ್ಕಾಗದೆ ಆ ಮಾನ್ಸ್ಟರ್ ಇವನ ದೇಹವನ್ನ ಬಿಟ್ಟು ಎಸ್ಕೇಪ್ ಆಗುತ್ತೆ. ವಿಲ್ ನಾರ್ಮಲ್ ಆದ. ಹಿಂದೆನೆ ವಾಕಿ ಟಾಕಿಯಿಂದ ಜಾನಥನ್ ಜಿಮ್ಗೆ ಈ ವಿಷಯ ತಿಳಿಸ್ತಾನೆ. 11 ಈಗ ಗೇಟ್ ನ ಮುಚ್ಚೋಕೆ ಶುರು ಮಾಡಿದಾಗ ಒಳಗೆ ಮೈಂಡ್ ಫ್ಲೇಯರ್ ಇರೋದು ಕಾಣ್ತಾ ಇದೆ. ಇವಳನ್ನ ತಡೆಯೋಕೆ ಮೈಂಡ್ ಫ್ಲೇಯರ್ ಡೆಮೋಡಾಕ್ಸ್ ನ ವಾಪಸ್ ಕರ್ಸ್ಕೊಳ್ಳುತ್ತೆ. ಜಿಮ್ ಡೆಮೋಡಾಕ್ಸ್ ಗೆ
ಶೂಟ್ ಮಾಡ್ತಿದ್ದಾಗ 11 ತನ್ನ ಮನ್ಸಲ್ಲಿರೋ ಕೋಪವನ್ನ ಶಕ್ತಿಯಾಗಿ ಉಪಯೋಗಿಸ್ಕೊಂಡು ಕೊನೆಗೂ ಗೇಟ್ ನ ಕ್ಲೋಸ್ ಮಾಡಿದ್ಲು. ಇದೆಲ್ಲ ಆಗಿ 1 ತಿಂಗಳ ನಂತರ ಮರಿ ಎಲ್ಲಾ ನ್ಯೂಸ್ ಪೇಪರ್ ಮೀಡಿಯಾಗೂ ಲ್ಯಾಬ್ ಅವರ ವಿರುದ್ಧ ಆಡಿಯೋ ಕ್ಯಾಸೆಟ್ ಇತ್ತಲ್ಲ ಅದನ್ನ ಕಳ್ಸಿದ್ದಾನೆ. ಹಾಗಾಗಿ ಬಾರ್ಬರಾ ಸಾವನ್ನಪ್ಪಿರೋದು ಲ್ಯಾಬ್ ಅಲ್ಲಿ ಆದ ಕೆಮಿಕಲ್ ಲೀಕ್ ಇಂದ ಅಂತ ಹೇಳಿ ಲ್ಯಾಬ್ ನ ಕ್ಲೋಸ್ ಮಾಡ್ತಾರೆ. ಬಾರ್ಬರಾಳ ಪೇರೆಂಟ್ಸ್ ಕೊನೆಗೂ ಅವಳ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಮತ್ತೆ ಸ್ಯಾಮ್ 11 ನ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬಂದು ಜಿಮ್ಗೆ ಕೊಡ್ತಾರೆ. ಅದೇ ಸ್ಕೂಲಲ್ಲಿ ಲೂಕಸ್ ಮ್ಯಾಕ್ಸ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾನೆ, ಮೈಕ್ 11 ಜೊತೆ. ಡೆಸ್ಟಿನ್ ಕರೆದಾಗ ಯಾವ ಹುಡುಗಿನೂ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದ್ದಾಗ ನ್ಯಾನ್ಸಿ ಇವನ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅದೇ ಅಪ್ಸೈಡ್ ಡೌನ್ ಅಲ್ಲಿ ಇದೆಲ್ಲವನ್ನ ನೋಡಿ ಉರ್ಕೊಂತಿದೆ ಮೈಂಡ್ ಫ್ಲೈಯರ್.